ಮಜ ಭಾರತ. ನಮ್ಮ ಇವತ್ತಿನ ಸೆಲೆಬ್ರಿಟಿನ ಕರ್ದೇ ಬಿಡೋಣ, ಏನಂತೀರಾ? ನಮ್ಮ ಹುಬ್ಬಳ್ಳಿ ಮಂದಿ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಎಕ್ಸಾಕ್ಟ್ಲಿ. ಇನ್ನು ಕಾಯಿಸಿದ್ರೆ ನಮಗ್ ಮರ್ಯಾದೆ ಇರಲ್ಲ. ಇರಲ್ಲ. ಲೆಟ್ಸ್ ವೆಲ್ಕಮ್ ಕನ್ನಡ ಚಲನಚಿತ್ರರಂಗದ ಅದ್ದೂರಿ ಹೀರೋ, ಭರ್ಜರಿಯಾಗಿ ಕನ್ನಡಿಗರ ಮನ ತಲುಪಿರೋ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಆನ್ ಸ್ಟೇಜ್. ಬಾ ಏನ್ ಎನರ್ಜಿ, ಏನ್ ಇದು ಡ್ಯಾನ್ಸ್. ಇದು ಅದ್ದೂರಿ ಎಂಟ್ರಿ ಅಂದ್ರೆ ಇದು ಭರ್ಜರಿ ಡ್ಯಾನ್ಸ್ ಅಂತ. ಧ್ರುವ, ನಾವ್ ಇವಾಗ ಏನು ಹೇಳಲ್ಲ, ನೀವೇ ಹೇಳ್ಬೇಕು. ಏನ್ ಹೇಳ್ತೀರಾ? ಇಷ್ಟು ವರ್ಷ ಬರೀ ನೀರ ಕರೆಂಟ್ ಐತಿ ಅನ್ಕೊಂಡಿದ್ದೆ, ಇಲ್ಲಿ ಕಾಲಿಟ್ಟಾದ್ಮೇಲೆ ಗೊತ್ತಾಯ್ತು ಹುಬ್ಳಿ ಮಣ್ಣಾಗೂ ಕರೆಂಟ್ ಐತಿ ಅಂತ. ಇಲ್ಲಿ ಬಂದಿರೋ ಎಲ್ಲ ಹಿರಿಯರಿಗೂ, ನನ್ನ ಅಣ್ಣ ತಮ್ಮದಿರಿಗೂ, ನನ್ನ ಅಕ್ಕ ತಂಗಿರಿಗೂ ಹಾಗೂ ಎಲ್ಲ ತಾಯಿಂದಿರಿಗೂ ಎಲ್ರಿಗೂ ನಮಸ್ಕಾರ. ಹುಬ್ಳಿ ಅಂದ್ರೆ ನಾನು ಮುಂಚಿಂದನು ಪ್ರಾಣ ರೀ. ಚಲೋ ಇದೀರ ಎಲ್ರು? ಭರ್ಜರಿ ಎಷ್ಟು ಜನ ನೋಡಿದೀರಾ? ಸಿನಿಮಾದಾಗ ಒಂಚೂರು ದಬಾಕಿದೀವಾ? ಹುಬ್ಳಿಯಲ್ಲಿ ಮೋಸ್ಟ್ಲಿ ಭರ್ಜರಿಯಾಗೆ ಓಡ್ದಂಗಿದೆ. ತುಂಬಾನೇ ಖುಷಿ ಆಗ್ತದೆ. ಅಣ್ಣ ಕೂತಿದ್ರೆ ಎಸ್ ನಾರಾಯಣ, ಹಾಯ್ ಅಣ್ಣ. ಮೇಡಮ್ ಕೂತಿದ್ರೆ ಶ್ರುತಿಮಾ. ನನಗಂತೂ ತುಂಬಾನೇ ಖುಷಿ. ಮಜಾ ಭಾರತ ಬಂದಿದ್ದೀನಿ ನಿಮ್ ಜೊತೆ ಮಜಾ ಮಾಡೋದಿಕ್ಕೆ. ಸೊ ಸ್ಟಾರ್ಟ್ ಮಾಡೋಣ. ಭರ್ಜರಿ ಹುಡುಗ ಭರ್ಜರಿಯಾಗಿ ನಿಮ್ ಮುಂದೆ ಇದ್ದಾರೆ. ಒಂದ್ಸಲ ಜೋರಾಗಿ ಚಿಯರ್ ಮಾಡಿ. ಬರೀ ಓ ಅಂತ ಕಿರ್ಚೋದಲ್ಲ, 1 2 3 ಅಂದಿನಿ, ಭರ್ಜರಿ ಅನ್ಬೇಕು. ಓಕೆ, ರೆಡಿನಾ? 1 2 ಏನನ್ಬೇಕು ಗೊತ್ತಲ್ವಾ? 1 2 ಏನನ್ಬೇಕು ಅಂದ್ರೆ ಭರ್ಜರಿ ಅಂತಾನೆ ಅನ್ಬೇಕು. 1 2 3 ಅದು. ಬಟ್ ನಿಜವಾಗ್ಲು ಧ್ರುವ ಅವರೇ, ನನಗೆ ಹುಬ್ಬಳ್ಳಿ ಹುಡುಗಿಯವರ ಕಡೆಯಿಂದ ಒಂದು ಕ್ವಶನ್. ಧ್ರುವ ಕಲ್ಯಾಣ ಯಾವಾಗ? ಇನ್ನು ಸ್ವಲ್ಪ ಲೇಟು ಆಗ್ಬೇಕಾದ್ರೆ ಹೇಳ್ತೀನಿ. ನೀವು ಸುಮ್ಮನೆ ರೀ ಬ್ರೋ, ಏನ್ ಹಿಂಗೆಲ್ಲ ಹಾಕೊಡ್ತಿದ್ರ? ಇಲ್ಲ ಆಕ್ಚುಲಿ ಫುಲ್ ನಾಚ್ಕೊಂಡು ನೀರ್ ಹಾಕ್ತಾ ಇದಾರೆ ಪಾಪ. ಇಲ್ಲ ಹುಬ್ಬಳ್ಳಿ actually- ಏನಾದ್ರು ನೋಡಿ ಹುಬ್ಬಳ್ಳಿ ಹುಡುಗಿರೆಲ್ಲ ಕಾಯ್ತಾ ಇದೆ. ಏನ್ರಮ್ಮ ಹುಬ್ಬಳ್ಳಿ ಹುಡುಗಿಯರೆಲ್ಲ ಕೈ ಎತ್ರಿ. ಏ, ಗಂಡು ಮಕ್ಳು ಯಾಕೋ ಕೈ ಎತ್ತುತ್ತಾ ಇದ್ದೀರಾ? ಹೆಣ್ಣು ಮಕ್ಳು ಕಟ್ರೋ ಮದ್ವೆ ಹಾಕಬೇಕು. ಬಟ್ ನಿಜವಾಗ್ಲು ನೀವ್ ಇವತ್ತು ಇಲ್ಲಿ ಬಂದಿರೋದು ನಮ್ಗೆ ತುಂಬಾನೇ ಖುಷಿ ಆಗ್ತದೆ. ಸೊ ಭರ್ಜರಿ ಈಗಾಗಲೇ ರಾಜ್ಯಾದ್ಯಂತ ಭರ್ಜರಿಯಾಗಿ ಓಡ್ತಾರೆ. ಐ ಆಮ್ ಶೋರ್ ನೀವು ತುಂಬಾನೇ ಖುಷಿಯಾಗಿದ್ದೀರಾ, ನಾವು ಖುಷಿಯಾಗಿದ್ದೀವಿ. ಸೊ ನೀವು ಭರ್ಜರಿಯ ಹುಡುಗಿ, ಇನ್ನೊಬ್ರು ನಟಿ ಬರ್ತಾ ಇದಾರೆ ಇಲ್ಲಿ ಅಂತ ಕೇಳ್ಪಟ್ಟೆ. ಲೆಟ್ಸ್ ವೆಲ್ಕಮ್ ವೈಶಾಲಿ ಆನ್ ಸ್ಟೇಜ್. ವೈಶಾಲಿ, ಏನ್ ಡ್ಯಾನ್ಸ್! ಬಾಬಾ ಬಾಬಾ ಬಾ. ನೋಡು, ನೀನ್ ಇನ್ನೊಬ್ಳು ತಂಗಿನೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಓ ನಿಮ್ಮ ಏನು ಲುಲುಲು ಅದ್ಭುತ. ಹೆಂಗಿತ್ತಪ್ಪ? ನಿರಂಜನ್ ತಂಗಿ ಡ್ಯಾನ್ಸ್ ಹೇಗಿತ್ತು? ವೈಶಾಲಿ, ಟೆಲ್ ಮಿ, ಇವತ್ತು ಹುಬ್ಬಳ್ಳಿಗೆ ಬಂದು ಹೇಗೆ ಅನಿಸ್ತಾರೆ? ಆಮೇಲೆ ಹೇಗಿತ್ತು ಈ ಭರ್ಜರಿಯ ಒಂದು ಸಕ್ಸಸ್ ಜರ್ನಿ? ಮೊದಲನೇದಾಗಿ ನನ್ನ ಪ್ರೀತಿಯ ಹುಬ್ಬಳ್ಳಿಗೆ ನಮಸ್ಕಾರ. ಎಲ್ಲಾ ವೀಕ್ಷಕರಿಗೂ ನಮಸ್ಕಾರ. ಎನಿವೇ ಧ್ರುವ ಅವರೇ, ನಂದೊಂದು ಪ್ರಶ್ನೆ. ನೀವು ಭರ್ಜರಿ ಸಿನಿಮಾದಲ್ಲಿ ಸಾಕಷ್ಟು ಪೇರ್ಗಳನ್ನ ಒಂದು ಮಾಡಿರ್ತೀರಿ. ಸೊ ರಿಯಲ್ ಲೈಫ್ ಅಲ್ಲಿ ಆ ತರದ ಏದೋ ಇನ್ಸಿಡೆಂಟ್ಸ್ ನಡೆದಿದ್ಯಾ? ಯಾರನ್ನ ಜೋಡಿಗಳನ್ನ ಒಂದು ಮಾಡಿರೋದು ಆ ತರ ನಡೆದಿದ್ಯಾ? ನಡೆಯತ್ತೆ, ಬಟ್ ಎಲ್ರು ನಿಮ್ಗೆ ತಂಗಿಯಾಗಿ ಹೋಗಿದ್ದೀರಲ್ಲ, ನಿಮ್ಗೆ ಹೆಲ್ಪ್ ಮಾಡೋಣ ಅಂತ. ನನ್ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ, ಸಾಕಷ್ಟು ಜನ ನನ್ನ ಹತ್ರ ಬರ್ತಾ ಇರ್ತಾರೆ, ಜೋಡಿ ಒಂದ್ ಮಾಡ್ಕೊಡಿ, ಜೋಡಿ ಒಂದ್ ಮಾಡ್ಕೊಡಿ ಅಣ್ಣ, ನಿಮ್ಮನ್ ಬಿಟ್ರೆ ಇಲ್ಲ ಅಣ್ಣ ಅಂತ ಬರ್ತಿರ್ತಾರೆ. ನಾನ್ ಅವಾಗ ಹೇಳಿದ್ದುಂಟು, ನಿಮ್ಗೆ ಆತರ ಎಲ್ಲ ಸಜೆಷನ್ ಬೇಕು ಅಂದ್ರೆ ಭರ್ಜರಿ ಸಿನಿಮಾ ನೋಡಿ. ಯಾರಪ್ಪ ಏನ್ರ ಗಲಾಟೆ ನಿಮ್ದು? ಏನ್ರ ನಾನ್ ಸಾಯ್ಬೇಕು. ಸಾಯ್ಬೇಕು. ಸಾಯ್ಬೇಕಾ? ಯಾಕೆ? ಯಾಕೆ ಅಂದ್ರೆ ನಾನು ಎಲ್ಲಾ ಕಡೆ ಲವ್ ಮಾಡ್ಕೊ ಬರ್ತಾ ಇದ್ದೀನಿ, ಯಾರು ನನ್ ಒಪ್ಕೋತಾ ಇಲ್ಲ. ಎಲ್ಲಾ ಕಡೆ ಲವ್ ಮಾಡ್ಕೊಂಡ್ ಬರ್ತಾ ಇದೀಯಾ? ಏನಂದ್ರೆ ಮಂಡ್ಯದಲ್ಲಿ ಒಂದ್ ಹುಡುಗಿನ ಲವ್ ಮಾಡ್ದೆ.
ಇರು ಮುಂದಕ್ಕೆ ನಾನು ಹೇಳ್ತೀನಿ. ಮಂಡ್ಯದಲ್ಲಿ ಹುಡುಗಿ ಲವ್ ಮಾಡದ್ನ ನಾವೇನೋ ಮಾತುಕತೆ ಮಾಡ್ಕೊಂಡು ಮದುವೆ ಒಪ್ಸವ ಅಂತ ಹೋದ್ರೆ ಈ ನನ್ನ ಮಗನ ದ್ವೇಷದ ಮೇಲೆ ಏನ್ ಮಾಡ್ರು ಗೊತ್ತಾ ಮೇಡಮ್? ಏನು? ಆಲೆ ಮನೆ ಕಬ್ಬನ್ನ ಅರಿತಾರಲ್ಲ ಹಂಗ ಅರ್ದು 5 ತಿಂಗಳು ಬೆಡ್ ರೆಸ್ಟ್ ಹಾಕಿದ್ರು ನನ್ನ. ನೋಡಿ ಸರ್ 3 ಫೂಟ್ ಇದ್ದಾವ 6 ಫೂಟ್ ಬೆಳೆದ್ ನಿಂತಾನೆ ಮಗ. ಅದಾದ್ಮೇಲೆ ಮೈಸೂರಲ್ಲಿ ಒಂದ್ ಚೆನ್ನಾಗಿರೋ ಹೆಣ್ಣ ನೋಡ್ಕೊಂಡು ಲವ್ ಮಾಡ್ದೆ. ಅದು ವರ್ಕೌಟ್ ಆಗಿಲ್ಲ. ಬಳ್ಳಾರಿಗೆ ಹೋಗಿದ್ವಿ, ಮೆಟ್ ತಗೊಂಡು ಹೊಡೆದು ಕಳಿಸಿದ್ರು. ಮೆಟ್ ಅಲ್ಲ ಬುಲ್ಡೋಸರ್ಲೆ ಹೊಡೆದಾರ. 6 ಫೂಟ್ ಇದ್ದಾವ 3 ಫೂಟ್ ಕುಸದಾನ ಮಗ ಇವ. ಆಮೇಲೆ ರಾಮನಗರಕ್ಕೆ ಹೋದೆ, ಅಲ್ಲೊಂದ್ ಹುಡುಗಿ ಚೆನ್ನಾಗಿರೋ ಹುಡುಗಿನ ಲವ್ ಮಾಡ್ದೆ. ಏನ್ ಆ ಹುಡುಗಿನೂ ನಿನ್ಗೆ ಮಾಡಿ ಕಳಿಸುತ್ತ? ಈಗ ನಾನು ಒಂದ್ ಹುಡುಗಿನ ಲವ್ ಮಾಡ್ತಾವನೆ. ಈ ಯಾರದು? ಅದಕ್ಕೆ ಸೂಸೈಡ್ ಎಲ್ಲ ಮಾಡ್ಕೊಳ್ಬಾರ್ದು. ನೋಡಿ ಇಲ್ಲಿ ನಿರಂಜನ್ ಎಷ್ಟು ಗಟ್ಮುಟ್ಟಾಗಿ ನಿಂತ್ಕೊಂಡಿದ್ದಾರೆ. ಇವ್ರು ಎಷ್ಟೋ ಲವ್ ಮಾಡಿ ಸುಮ್ಮನೆ ಆಗ್ಯಾರ. ಇವ್ರೇನ್ ಕಡಿಮೆ ಅಲ್ಲ. ಏನೋ ಪಾಪ ಲವ್ ಮಾಡಿದೀನಿ, ಬನ್ನಿ ನಿರಂಜನ್ ಅವರೇ ವಿಳೆದೆಲ್ಲ ತಗೊಂಡು ಮಾತುಕತೆ ಆಡೋಣ ಅಂತ ಹೇಳಿದ್ರೆ ಸಾಹೇಬ್ರು ಏನ್ ಮಾಡಿದ್ರು ಗೊತ್ತಾ? ಏನಪ್ಪ? ಬೇಡ ಬಿಡಿ, ನಾವ್ಯಾಕೆ ಹೇಳೋದು. ಅದು ಒಳ್ಳೇದಾಯ್ತು ಬಿಡಿ. ಇವಾಗ ನೋಡಿ ಅಲ್ಲಿ ಧ್ರುವ ಈ ತರದೆಲ್ಲ ಬೇಜಾನ್ ಸಮಸ್ಯೆನ ಸಾಲ್ವ್ ಮಾಡಾಗಿದೆ. ಅವ್ರ ಹತ್ರ ನಿಮ್ಮ ಸೊಲ್ಯೂಷನ್ ಕೇಳ್ಬೇಕಾ? ಹೌದು ಕೇಳ್ಕೊಳ್ಳಿ. ಒಬ್ಬೊಬ್ರೆ ಯಾರು ಬೇಕಾ? ಇರಿ ಸರ್, ನಮಸ್ಕಾರ. ನಮಸ್ತೆ. ನೋಡಿ ಸರ್, ಅವರು ಚಂದ್ರಪ್ರಭಾ ಅಂತ ನಮ್ಮ ಮಜಾ ಭಾರತದ ಚಾರ್ಜಿಂಗ್ ಸ್ಟಾರ್. ಹೌದು ಅವರು ಬಸ್ಸಲ್ಲಿ ಹತ್ತಿದ್ರೆ ಚಾರ್ಜ್ ತಗೊಳ್ಳೋದಿಲ್ಲ, ಟ್ರೈನ್ ಹತ್ತಿದ್ರೆ ಚಾರ್ಜ್ ಮಾಡೋದಿಲ್ಲ. ಸ್ವಿಚ್ ಆಫ್ ಆಗಿರೋ ಮೊಬೈಲ್ ಒಂದ್ಸಲ ಮುಟ್ಟಿದ್ರೆ ಸಾರ್ ಫುಲ್ ಚಾರ್ಜ್ ಆಗುತ್ತೆ ಸರ್. ಅಷ್ಟೇ ಯಾಕೆ, ಕರೆನ್ಸಿನೂ ರೀಚಾರ್ಜ್ ಆಗ್ಬಿಡ್ತದೆ. ಹೌದು ಸರ್, ಒಂದ್ 4-5 ದಿನದಿಂದ ನನ್ನ ಮೊಬೈಲ್ ಗೌರವ ಮಾಡಕತ್ತಾರ. ಚಾರ್ಜ್ ಅಂತದ್ರಲ್ಲಿ ನಮ್ಮ ನಾರಾಯಣ್ ಸರ್, ಶ್ರುತಿ ಮೇಡಮ್ ಅವರು ಕೂಡ ಪ್ರಯತ್ನ ಪಟ್ರು. ಹಲೋ, ನಮ್ಮನ್ನ ಯಾಕ್ರಿ ಹೇಳ್ತೀರಿ? ಅಲ್ಲ ಮೇಡಮ್ ಸರ್, ಅದು ಅದೇ ಅವ್ರಿಗೆ ಯಾವ್ದನ್ನು ಜಾಯಿಂಟ್ ಮಾಡೋಣ ಅಂತ. ನಮ್ ಬ್ಯಾಟ್ರಿ ಫುಲ್ ಚಾರ್ಜ್ ಇದೆ, ಇನ್ನೊಂದ್ ಕಡೆ ಬ್ಯಾಟ್ರಿ ಬಗ್ಗೆ ಎಲ್ಲ ಸರ್ ಮಾತಾಡಿದ್ದು. ಅವ್ರಿಗೊಂದು ಹೆಣ್ಣು ಕೊಡೋಣ ಅಂತ. ಈಗ ಸರಿ, ಈಗ ಧ್ರುವ ಇಂದ ಏನಾಗ್ಬೇಕು? ಸರ್ ನೋಡಿ ಸರ್, ದೊಡ್ಡವರು ಅಂತ ನೀವು ಬಂದಿದ್ರಾ, ನಿಮ್ಮ ಭರ್ಜರಿ ಸಿನಿಮಾದಲ್ಲಿ ನೀವು ಎಷ್ಟು ಜನ ಲವರ್ಸ್ಗಳನ್ನ ಒಂದ್ ಮಾಡಿಲ್ಲ? ಹೌದೌದು ಮಾಡಿದಿರಲ್ವಾ ಸರ್? ಮಾಡಿದಿರಲ್ವಾ ಸರ್? ಹಾಗೆ ನಮ್ ಚಂದ್ರನಿಗೂ ಈಗ ಒಂದು ಹುಡುಗಿ ಮೇಲೆ ಲವ್ ಆಗಿದೆ. ಅವ್ರನ್ನ ನೀವೇ ಮುಂದೆ ನಿಂತು ಅವ್ರಿಗೆ ಒಂದ್ ಮಾಡ್ಕೊಡ್ಬೇಕು, ಅವ್ರ ಬಾಳ್ನ ಬೆಳಗ್ಬೇಕು. ಅಪ್ಪ ಬಾಳ್ ಬೆಳಗ್ಬೇಕು ಹಂಗೆಲ್ಲ ಅಲ್ಲ, ನಮ್ ಕೈ ಮೇಲೆ ಪ್ರಮಾಣ ಮಾಡಿಸ್ಬೇಕು. ಏನು? ಅವ್ರಿಗೂ ಮಾತಾಡಕ್ ಅವಕಾಶ ಅದೇ. ಮಾತಾಡ್ಲಿ ಸರ್. ನಮಸ್ಕಾರ. ಹಾಯ್ ಸರ್. ನಮಸ್ತೆ ಸರ್. ಅಣ್ಣ ರಿಯಲ್ ಆಗಿ ಲವ್ ರಿಯಲ್ ಆಗಿ ಲವ್ ಆಗೈತಾ? ನಾನು ಒಂದ್ ಹುಡುಗಿ ಲವ್ ಮಾಡ್ತಾ ಇದ್ದೀನಿ ಸರ್. ನೀವು ಹೆಂಗ್ ಭಾಷೆ ಕೊಟ್ಟೆ ಹುಡುಗಿ ಜೊತೆ ನನ್ ಮದ್ವೆ ಮಾಡಿಸ್ಕೊಡ್ಬೇಕು. ಲಾಸ್ಟ್ ಲವ್ ಮಾಡಿದ ಹುಡುಗಿನೇನಾ ಇವಾಗ್ಲೂ ಲವ್ ಮಾಡ್ತಾ ಇರೋದು? ಇಲ್ಲ ಸರ್, ಈಗ ಹೊಸ್ದಾಗ್ ಲವ್ ಮಾಡ್ತಾ ಇದ್ದೀನಿ ಸರ್. ಅವ್ನು ಹಂಗೆ ಅವಾಗ ಚೇಂಜ್ ಮಾಡ್ತಿರ್ತಾನೆ. ಓಕೆ, ಲಾಸ್ಟ್ ಹುಡುಗಿದು ಒಂದಾಗಿದ್ರಾ? ಇಲ್ಲ ಸರ್, ಮಾಮೂಲಿ ಬರೀ ಪಿಕ್ಚರು ಪಾರ್ಕು ಗೀರ್ಕು ಅಂತ ಸುತ್ತಾಡಿದ್ದು ಅಷ್ಟೇ ಸರ್, ಇನ್ನೇನು ಆಗಿಲ್ಲ ಸರ್. ಏನಾಗಿಲ್ಲ. ಅದಾದ್ಮೇಲೆ ಅವಳೇ ಇಷ್ಟ ಇಲ್ಲ ಅಂದ್ಬಿಟ್ಟು ಹೋದ್ಲು ಸರ್. ಈಗ ಜಾಸ್ತಿ ಅಳಬೇಡ. ನಿನ್ ಲವ್ನ ನಮ್ ಸರ್ ಒಂದ್ ಮಾಡಿಸಿ ಸಕ್ಸಸ್ ಮಾಡಿಸಿ ಕೊಡ್ತಾರ. ನೀನ್ ಸುಮ್ನೆ ಸಕ್ಸಸ್ ಮಾಡ್ಕೊಡ್ತಾರೆ. ಮಾತಾಡ್ಲಿ. ಹೇಳಿ ನಿಮ್ ಪ್ರಾಬ್ಲಮ್ ಹೇಳಿ. ಸರ್, ಈಗ ನೀವು ಒಂದ್ ಮಾಡ್ಕೊಡ್ತೀನಿ ಅಂತ ಪ್ರಮಾಣ ಮಾಡಿ ಸರ್. ಅಲ್ಲ ರೀ, ನೀವ್ ಪ್ರಮಾಣ ಮಾಡ್ಬೇಕಂತ ಇವ್ರ ಮೇಲೆ ತಲೆ ಮೇಲೆ ಆಣೆ ಇಟ್ಟು ಹೇಳಿ. ಇಲ್ಲ ಸರ್, ಅದು ನೀವು ಮನಸ್ಸು ಮಾಡಿದ್ರೆ ಆಯ್ತದೆ ಸರ್. ಏನ್ ಮಾಡ್ಬೇಕೀಗ? ನೀವು ಹೇಳಿದ್ರೆ ಸಾಕು ಸರ್, ಹುಡುಗಿ ಒಪ್ಕೋತಾರೆ, ಅವ್ರ ಮನೆಯವ್ರು ಒಪ್ಕೋತಾರೆ ಸರ್. ಇವಾಗ ನಾನು ಒಂಥರ ಶೂರಿಟಿ ಇದ್ದೆ. ಯಾವ ಹುಡುಗಿ ಅಂತ ಹೇಳಪ್ಪ. ಇಲ್ಲ ಯಾವ ಮೇಡಮ್, ಹುಡುಗಿ ಅಂತ ಹೇಳು. ನೀವು ಪ್ರಮಾಣ ಮಾಡಿ ಸರ್. ಮಾಡಿ ಸರ್. ಮಾಡೋರೆ. ನಿಮ್ಮ ಕಣ್ಣೆದುರುಗಡೆ ನಿಮ್ಮ ಸಾಕ್ಷಿಯಾಗಿ ಇವತ್ತು ಅವ್ರ ಲವ್ನ ಒಂದ್ ಮಾಡ್ತಾ ಇದಾರೆ ನಮ್ಮ ಮಾಡ್ಯಾರ. ನಾನು ಈಗ ಯಾರನ್ನ ಲವ್ ಮಾಡ್ತಾ ಇದ್ದೀನಿ ಅಂದ್ರೆ ಏಯ್, ಮಾತೆ ದೊಡ್ಡದು, ಕರ್ಕೊಂಡು ಹೋಗ್ರಿ. ಸೂಪರ್ ತಪ್ಪು ತಿಳ್ಕೊಬೇಡಿ. ವಯಸ್ಸು 38 ಆಗಿರೋ ಇನ್ನೊಂದು ಹುಡುಗಿ ಸಿಕ್ಕಿಲ್ವಲ್ಲ. ಬಿಡ್ರೆ, ಸಾಂಗ್ ಬರ ಆಡ್ತಾ ಇದಾರೆ. ಅಯ್ಯೋ, ಒಂದವ್ರ ಗೆಸ್ಟ್ ಮುಂದೆಲ್ಲ ಹಿಂಗ ಅಸಹ್ಯ ಕಾಡ್ಕೊಂಡ್ ಬಿಡ. ಅಸಹ್ಯ ಅಲ್ಲ ಅಣ್ಣ. ನೀನು ಸರ್, ನೀವ ಕೊಡ್ರಿ ಸರ್. ಇವಾಗ ಆಕ್ಚುಲಿ ಏನ್ ಕೊಡ್ಬೇಕು? ಇದು ಮುಂದಿನ ನೀವ ಮದುವೆ ಮಾಡಿಸ್ಬೇಕು ಸರ್ ನಮ್ಮ ಅಣ್ಣಗ. ಹೌದು. ಎಲ್ಲಿ ಹುಡ್ಕೋದು ಇಷ್ಟೊತ್ತಲ್ಲಿ ತಾಳಿ ಅದಕ್ಕೆ ಜೇಬಲ್ ಇಟ್ಕೊಂಡೆ ಓಡಾಡ್ತೀನಿ. ಏನೊಂದು ಗೋಲ್ಡನ್ ಅಪರ್ಚುನಿಟಿ ಸಿಕ್ಕಿದೆ ವೈಶಾಲಿ ನಿಮ್ಗೆ. ಮಾಡ್ತಾ ಇದ್ದೀನಿ ಸರ್. ಸುಳ್ಳು ಹೇಳ್ಬಿಡಿ ಪ್ಲೀಸ್, ನನ್ ಮಾನ ಮರದಿ ಹೋಯ್ತದೆ. ಒಂದ್ಸರಿನೂ ನನ್ನ ಕೇಳಿಲ್ಲ ನಾನ್ ಪ್ರೀತಿಸ್ತಿದ್ದೀನ ನಿಮ್ನ ಅಂತ. ನೀವು ನನ್ ಕೇಳಿಲ್ಲ. ಬಸ್ ಸ್ಟಾಪಿಗೆ ಬಂದ್ರಿ, ಆಮೇಲೆ ಕಾಫಿ ಡೇಗ್ ಬಂದ್ರಿ, ಆಮೇಲೆ ನಾನು ಏನಾದ್ರು ಐ ಲವ್ ಯು ಅಂತ ಹೇಳಿದ್ನ ನಿಮಗೆ? ಮಾತಲ್ಲಿ ಹೇಳೋದ್ ಬೇಕಾಗಿಲ್ಲ, ಪ್ರೀತಿನ ಮನ್ಸಿಂದ ಹೇಳ್ದೆ. ಮನಸ್ಸಿಂದ ಅರ್ಥ ಮಾಡ್ಕೋಬೇಕು, ಪ್ರೀತಿನ ಬಾಯಿಯಿಂದ ಹೇಳಿದ್ರೆ ಎಲ್ಲ ಹೋಯ್ತು. ಹೆಣ್ಮಕ್ಳನ್ ಫೀಲಿಂಗ್ಸ್ ಯಾರು ಅರ್ಥ ಮಾಡ್ಕೋತಾರೆ? ನಾನ್ ಅರ್ಥ ಮಾಡ್ಕೊಂತಿದ್ದೀನಿ, ಅದಕ್ಕೆ ನೀವು ನನ್ನ ಅರ್ಥ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ನಿಂತ್ಕೊಳ್ಳೋ. ಈಗ ಬಂದವ್ರಿಗೆಲ್ಲ ಹಿಂಗೆ ಮರ್ಯಾದೆ ತೆಗಿಬಿಡುತ್ತೆ. ದಯವಿಟ್ಟು ಇಲ್ಲಿ ನಮ್ಮ ಮರ್ಯಾದೆ ತೆಗಿಯಕ್ಕೆ ಅಂದ್ರೆ ಹುಟ್ಟಿದೀರ. ಈಗ ನಮ್ಮ ಹುಡುಗರು
ಸದ್ಯಕ್ಕೆ ಹೀಗೇನೆ, ದಯವಿಟ್ಟು ನೀವು ಯಾರು ಬೇಜಾರು ಮಾಡ್ಕೋಬೇಡಿ. ಇಲ್ಲ ಅಂದ್ರೆ ಒಂದ್ ಕೆಲ್ಸ ಸಾ, ಹಾ ಈಗ ಸಾ ಇವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ. ಎಲ್ಲಿ ಒಪ್ಕೊಂಡ್ರೆ? ನೀನು ಬದುಕದ್ಕಿಂತ ಸಾಯದ ಮೇಲೆ ನಡಿ. ಮಾಲ ಮರ್ಯಾದೆ ಬಂದಿದೆ ನೀನು. ನಿರಂಜನ್ ಏನೋ ಯಾರಾದ್ರೂ ಓಕೆಗೆ? ಒಂದ್ ನಿಮಿಷ ಬೇಡ. ಎಲ್ಲಾರು ಓಕೆ, ಎಲ್ಲ ಬಿಟ್ಟು ಶೀತಲ್ಲೇನ? ಚಂದ್ರಪ್ರಭಾ, ನೀವು? ಎಲ್ಲಿಂದ ಬಂದೆ ಇವಾಗ ನೀನು? ಸಾ ಮಂಡ್ಯದಿಂದ ಬಂದೆ ಸಾ. ಯಾವ ಕೆಲಸ ಮುಗಿಸ್ಕೊಂಡ್ ಬಂದೆ ಅಂತ ಕೇಳ್ದೆ. ಅಲ್ಲ ಕಣ, ಸಾ ಲುಂಗಿ ಹೆಗಲ್ ಮೇಲೆ ಹಾಕೊಂಡ್ ಬಂದಿದ್ಯಲ್ಲ, ಏನ್ ಕೆಲಸ ಮುಗಿಸ್ಕೊಂಡ್ ಬಂದೆ ಅಂತ ಕೇಳ್ದೆ. ಸಾರ್, ಹುಬ್ಳಿ ಜನ ಇಷ್ಟೊಂದ್ ಜನ ಬಂದವ್ರೆ ಕಾರ್ಯಕ್ರಮ ನೋಡಕ್ಕೆ. ಗ್ರೌಂಡ್ ಫ್ಲೋರ್ ಖಾಲಿ ಇದೆಯಲ್ಲ, ಮುಚ್ಕೊಳ್ಳ ಅದನ್ನ. ಇಲ್ಲ ನೀನೇನು ಮಾತಾಡ್ಬೇಡ, ನೀ ಏನ್ ಮಾತಾಡ್ತೇನೆ ನಂಗೆ ಗೊತ್ತು. ಈಗ ನೀವು ಇವ್ರಗಳ ಸಮಸ್ಯೆ ಏನು ಅಂದ್ರೆ, ನಮ್ಮ ಹುಡುಗರು ಗೆಸ್ಟ್ ಬಂದಾಗ ಸುಮ್ನೆ ಬಿಡೋದಿಲ್ಲ. ಈಗ ನಿನಗೆ ಅಟ್ಲೀಸ್ಟ್ ಅವ್ರ ಜೊತೆ ಒಂದು ಡ್ಯಾನ್ಸ್ ಮಾಡಿದ್ರೆ ಸಂತೋಷನಾ? ವಿತ್ ಸರ್ ಇರ್ಬೇಕು. ನೋಡ್ರಪ್ಪ, ಮ್ಯೂಸಿಕ್ ಟೀಮ್ ಇವ್ರಿಗೋಸ್ಕರ ಅವ್ರ ಜೊತೆ ಒಂದ್ ಸಾಂಗ್ ಅಂತೆ, ಭರ್ಜರಿ ಸಾಂಗೇ ಬರುತ್ತೆ. ಓಕೆನಾ? ಓಕೆ, ಜಲ ಬಚಾವ್ ಆಗಕ್ಕೆ ನಮ್ಗೆ ಇದೊಂದೇ ಐಡಿಯಾ ಇರೋದು. ದಯವಿಟ್ಟು ಕೋಆಪರೇಟ್ ಮಾಡ್ಬೇಕು ನೀವು. ಅಲ್ಲ, ಇವಾಗ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಜೊತೆ ಡಾನ್ಸ್ ಆಡ್ತಾರೆ, ನಾನೇನು ರೆಫ್ರಿನಾ? ನಾವೆಲ್ಲ ಫ್ರೆಂಡ್ಸು. ಓಕೆ, ನೀವು ನಿಮ್ಗೂ ಒಂದು ಹುಡುಗಿ ಕೊಡ್ತೀವಿ. ಫ್ರೆಂಡ್ಸ್ ಆಗಿ ಲವ್ ಸಪೋರ್ಟ್ ಮಾಡೋದಾ? ಇಲ್ಲ ಇವಾಗ ಧ್ರುವ ಅವ್ರಿಗೂ ಒಂದು ಅದ್ಭುತವಾದ ಹುಡುಗಿ ಕೊಡ್ತೀವಿ. ಹಿಂದೆ ನೋಡಿರೋದಕ್ಕೆ ಸಾಧ್ಯ ಇಲ್ಲ, ಮುಂದೆ ಭವಿಷ್ಯದಲ್ಲಿ ನೋಡಕ್ಕೂ ಸಾಧ್ಯ ಇಲ್ಲ. ನೀವು ನೆಕ್ಸ್ಟ್ ಫಿಲಮ್ ಅವಳಿಗೆ ಹೀರೋಯಿನ್ ಆಗಿ ಫಿಕ್ಸ್ ಮಾಡೇ ಮಾಡ್ತೀರಾ. ನೀವು ಪೊಸಿಷನ್ ನಿಂತ್ಕೊಳ್ಳಿ, ಅವ್ರ ಗ್ಯಾರಂಟಿ ಬಂದೇ ಬರ್ತಾರೆ. ಸೊ ಹುಡುಗರ, ನಿಮ್ 3 ಜನ ಸೈಡ್ಗೆ ಹೋಗ್ರ, ಆ ಕಡೆ ಹೋಗ್ರು, ಆ ಕಡೆ ಆ ಕಡೆ ಹೋಗ್ರು. ಓ, ಅವ್ರ ಮಜಾ ಬರ್ತದ, ಹೀರೋಯಿನ್ ಬರ್ತಾ ಇದಾರಾ? ಓಕೆ, ನೀವೆಲ್ಲ ರೆಡಿ ಇದೀರೇನ್ರ? ನಾವೆಲ್ಲ ಸೈಡಿಗೆ ಹೋಗೋಣ. ಸದ್ಯಕ್ಕೆ ನಾವ್ ಈ ಆಟಕ್ಕಿಲ್ಲ. ಹಾ. ಅರ್ಲಿ ಮ್ಯೂಸಿಕ್. ಬಂದಳು ಕಾಂಚನ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಐ ಲವ್ ಯು. ನಿಮ್ ಚಾರ್ಜ್ ಜಾಸ್ತಿ ಆಗಿದೆ, ನಂಗೆ ಇವಾಗ ಗೊತ್ತಾಯ್ತು. ಏನ್ ಮೇಡಮ್? ನೋ ಕಮೆಂಟ್ಸ್. ಎಲ್ಲರಿಗೂ ಸಮಾಧಾನ ಆಯ್ತಾ? ಎಲ್ಲರಿಗೂ ಸಮಾಧಾನ ಆಯ್ತಾ? ಫುಲ್ ಸಮಾಧಾನ. ಇನ್ನೊಂದು ಮಾತಾಡ್ದಿರಂಗೆ 3 ಎಣಸಷ್ಟರಲ್ಲಿ ಸ್ಟೇಜ್ ಇಂದ ಒಳಗ್ ಹೋದ್ರೆ ಸರಿ. ಇಲ್ಲ ಅಂದ್ರೆ ಧ್ರುವ ಅವರೇ ಅದ್ರಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಬರೋ ಫೈಟ್ ತರ ಹೊಡೆದಾಕ್ಬಿಡ್ತಾರೆ. ಇವ್ರನ್ನು ಕರ್ಕೊಂಡು ಒಳಗೆ 2 ಹೋಗ್. ಐ ಲವ್ ಯು. ಐ ಲವ್ ಯು. ಯಾರಿಗೋ ಎಲ್ಲ ಕರ್ಕೊಂಡು ಹೋಗಿ ಹೋಗ್ತಾ ಯಾರ್ಯಾರೋ ಐ ಲವ್ ಯು ಅಂತಿದಾರಲ್ಲ. ನನಗೀಗಂತೂ ಕನ್ಫ್ಯೂಷನ್. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಮ್ಮ ಹುಡುಗರು ಇದೇ ತರ ಅವಾಗ ಗೋಳಕ್ ಮಾತಾಡ್ತಾರೆ, ಇದಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡಿ. ಬಟ್ ಇವಾಗ ನಮ್ಮ ಕಾರ್ಯಕ್ರಮಕ್ಕೆ ಫಾರ್ಮಲ್ ಆಗಿ ವೆಲ್ಕಮ್ ಮಾಡ್ತಾ ಇದೀವಿ. ನಾವು ನನ್ನ ತೋಟದಲ್ಲಿ ಬೆಳೆದಿರುವಂತ ಹೂಗಳನ್ನೆಲ್ಲ ಸೇರಿಸಿ ಒಂದು ಬೊಕ್ಕೆ ರೆಡಿ ಮಾಡಿದ್ದೀನಿ. ಚಾಂದಿನಿ, ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ನಿಮಗೋಸ್ಕರ ಅಲ್ಲಿ ಚೇರ್ ಕಾಯ್ದಿರಿಸಿದೀವಿ. ನಮ್ ಜೊತೆ ಕೂತ್ಕೊಂಡು. ಶೀತಲ್ 1 ಮಿನಿಟ್. ಧ್ರುವ ಅವ್ರಿಗೆ ಒಂದು ರಿಕ್ವೆಸ್ಟ್. ಹಾ, ತುಂಬಾ ಜನ ಇಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದಾರೆ, ಬಹುಶಃ ಅವ್ರ ಧ್ವನಿಗೆ ಮೈಕ್ ಇಲ್ಲ, ನೀವೊಂದು ಡೈಲಾಗ್ ಹೇಳ್ಬೇಕಂತ ಅವ್ರ ಕಡೆಯಿಂದ ಡೈಲಾಗ್. ಐ ಲವ್ ಯು ಆಲ್. ಸೀರಿಯಸ್ ಆಗಿ ಏನು ಇಲ್ಲ, ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದೆ. ತುಂಬಾ ಲವ್ ತೋರಿಸ್ತಾ ಇದ್ದೀರಾ, ನನಗೆ ಹೆಂಗೆ ವಾಪಸ್ ಕೊಡೋದು ಅಂತ ಗೊತ್ತಾಗ್ತಾ ಇಲ್ಲ. ಸೊ ಡೈಲಾಗ್ ಹೊಂದಿದ್ದೀರಾ, ಚಿಕ್ಕದೆಳ್ಳ ದೊಡ್ಡದೆಳ್ಳ? ದೊಡ್ಡದು ಪವರ್ ಆಗಿರೋದೆಳ್ಳ ಅಥವಾ ಸ್ವಲ್ಪ ಸ್ಲೈಟ್ ಆಗಿರೋದೆಳ್ಳ? ಅಣ್ಣ, ನೀವ್ ಯಾವ್ದು ಹೇಳ್ತಿರೋ ಅದು ಚಿಕ್ಕದ ದೊಡ್ಡದ? ಅಣ್ಣ, ಧ್ರುವ ದೊಡ್ಡದಾಗಿ ಬೆಳೆದಿದ್ದಾರೆ, ನೀವು ದೊಡ್ಡದಾಗೆ ಹೇಳ್ಬೇಕು. ಎಸ್ಪೆಷಲಿ ಈ ಸೀನಲ್ಲಿ ಈ ಡೈಲಾಗ್ ಹೇಳ್ಬೇಕಾದ್ರೆ ನನ್ನ ಆತ್ಮೀಯ ಗೆಳೆಯ ಉದಯನ ಮಿಸ್ ಮಾಡಿಕೊಂಡು ನೆನೆಸ್ಕೊಂಡು, ನಾನು ಅವ್ರದ್ದಾದ್ಮೇಲೆ ಇದನ್ನೆಲ್ಲೂ ಹೇಳೇ ಇರಲಿಲ್ಲ, ಯಾಕೆಂದ್ರೆ ತುಂಬಾ ಮಿಸ್ ಮಾಡ್ಕೊತೀನಿ ಈ ಡೈಲಾಗ್ ಹೇಳಿದ್ರೆ ಉದಯನ್ನ. ಸೊ ಆದ್ರೂ ಮಚ್ಚ ಐ ಲವ್ ಯು ಅಂತ ಹೇಳ್ತಾ ನಾನು ಮಾತು ಸ್ಟಾರ್ಟ್ ಮಾಡ್ತೀನಿ. ಸೊ ಡೈಲಾಗ್ ಸ್ಟಾರ್ಟ್ ಮಾಡ್ತೀನಿ. ಅಯ್ಯಲ್ಲೇ ಬೇಕುಫಾ, ದಿನ ತಾಯಿ ಬಗ್ಗೆ ಯೋಚನೆ ಮಾಡೋ ಮಗನು ಸೋಲ್ಜರ, ಮಗನ ಬಗ್ಗೆ ಯೋಚನೆ ಮಾಡೋ ತಂದನು ಸೋಲ್ಜರ, ಒಬ್ಬ ತಾತ ಅಜ್ಜಿ ಬಗ್ಗೆ ಯೋಚನೆ ಮಾಡೋ ಮೊಮ್ಮಗನು ಸೋಲ್ಜರ. ಅಷ್ಟೇ ಯಾಕೆ, ಪ್ರತಿದಿನ ಪ್ರತಿ ಕ್ಷಣ ಈ ದೇಶದಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಸೋಲ್ಜರ್ ಅನ್ಕೊಂತ ಇದ್ದೆ.
ಬಾರ್ಡರ್ಗೆ ಹೋಗ್ಬೇಕಾಗಿದ್ದವನು ದೇವ್ರು ಯಾಕಪ್ಪ ಇಲ್ಲಿ ಕರ್ಕೊಂಬಂದ್ಬಿಟ್ಟ ಅಂತ ಡಿಸೈಡ್ ಆಗೋದೆ ಕಣೋ. ನಾನು ಯುದ್ಧ ಮಾಡ್ಬೇಕಾಗಿರೋದು ಅಲ್ಲಲ್ಲ ಇಲ್ಲಿ ಅಂತ ಫಿಕ್ಸ್ ಆಗೋಕು ಬೇಟಾ. ನೀನೇ ಪಾಕಿಸ್ತಾನ್, ನಾನೇ ಹಿಂದೂಸ್ತಾನ್. ಬಾರ್ಡ್ರ್ ನೀನ್ ದಾಟ್ಬೇಡ, ನಾನೇ ದಾಟ್ತೀನಿ. ನಿಜವಾಗ್ಲೂ ದೇವ್ರು ಇಲ್ಲಿ ಕರ್ಕೊಂಡ್ ಬಂದ್ ಬಿಟ್ಟಿಯಾನೆ ಅಂದ್ರೆ ಅದಕ್ಕೆ ಈ ಎಲ್ಲ ಜನಗಳ ಪ್ರೀತಿ, ಇವರೆಲ್ಲ ಅಭಿಮಾನನೇ ಕಾರಣ. ಸೂಪರ್ ಸರ್, ಸೂಪರ್. ಜೋರಾಗಿ ಚಪ್ಪಾಳೆ. ಮಜಾ ಭಾರತ ಅಂದಿದ ತಕ್ಷಣ ನಂಗೆ ತುಂಬಾನೇ ಖುಷಿ. ಇಲ್ಲಿ ಬಂದಿದ ತಕ್ಷಣ ತುಂಬಾ ಜನ ಕಲಾವಿದರು ಇದ್ದಾರೆ, ತುಂಬಾ ಜನ ಟ್ಯಾಲೆಂಟ್ಸ್, ಹಿಡನ್ ಟ್ಯಾಲೆಂಟ್ಸ್ ಇದೆ. ಸೊ ನೀವು ಎಲ್ಲರೂ ಎಂಕರೇಜ್ ಮಾಡಿ, ಒಂದು ಚಪ್ಪಾಳೆ, ಒಂದು ವಿಸಿಲಿಂದ ತುಂಬಾ ಜನ ಟ್ಯಾಲೆಂಟ್ಸ್ ಆಚೆಗೆ ಬರ್ತಾರೆ. ನಿಮ್ಮ ಪ್ರೋತ್ಸಾಹದಿಂದನೇ ನಾನು ಇವತ್ತಿಲ್ಲಿ ನಿಂತಿರೋದು. ಸೊ ಇದೇ ಥರ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರೋತ್ಸಾಹ ಮಾಡಿ, ಅವ್ರಿಗೆ ಗೊತ್ತಿಲ್ಲದೆ ಅವರ ಟ್ಯಾಲೆಂಟ್ ಆಚೆಗೆ ಬರುತ್ತೆ. ಸೊ ಥ್ಯಾಂಕ್ಸ್ ಟು ಯು. ಈ ಸರಿ ನನ್ನ ಡ್ರಾಮಾಲಿದ್ದಾಗ ಗೌರಿ ಮ್ಯಾಮು, ಎಸ್ ಮೂರ್ತಿ ಸರ್ ನಾನು ನೆನೆಸ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಈಗ ತಾನೇ ಅವ್ರು ಹೇಳಿದ್ರು ಡ್ರಾಮಾ ಹಿನ್ನೆಲೆಯಿಂದ ಬಂದೀನಿ ಅಂತ. ಒಂದ್ ಡ್ರಾಮಾ ಡೈಲಾಗ್ ಯಾಕೆ ಆಗ್ಬಾರ್ದು? ಓ ಸೂಪರ್. ಇಬ್ಬೆಯ ಮೊಗ್ಗಿನಂತ ದೊಡ್ಡ ಕೆಂಗಣ್ಣುಗಳು, ರಾಕ್ಷಸ ಚಕ್ರವರ್ತಿಯ ಕೈಯ ಅಂಕುಶದಂತ ಕೊಕ್ಕುಗಳು, ಮಾರು ಮಾರು ಅಗಲದ ರೆಕ್ಕೆಗಳಿರುವ ಹದ್ದುಗಳು, ಮಾಂಸದ ಕೆಂಪು ತುಂಡು ಕಚ್ಚಿಕೊಂಡು ಹಾರುತ್ತಿದ್ದರೆ ಅವಳದ ಇಡಿ ಹಾಕಿರುವ ಚಾಮರದ ಹಾಗೆ ತೋರುತ್ತಿವೆ. ಆಗೋ ಭೀಮನ ಎದೆಯ ನೋಡು, ಕಾದ ಕನಕದ ಕಲ್ಲು ಬಂಡೆ ಅಂತೂ ಉಬ್ಬಿರುವ ಆ ಗಟ್ಟಿ ಎದೆಯನ್ನು ದುರ್ಯೋಧನನು ಗದೆಯಿಂದ ಕೊಟ್ಟಿದ. ಬಟ್ ಅದ್ ಯಾವ ಡ್ರೈವಲ್ಲಿ ಇಟ್ಕೊಂಡಿರ್ತೀರಾ ಈ ಡೈಲಾಗ್ಸ್ ಎಲ್ಲ ಅಂತ ಬ್ರೈನ್ದು. ಯಾವ ಸಿನಿಮಾ ಡೈಲಾಗ್ ಕೇಳಿದ್ರು ಹೇಳ್ತಾರ ಅವರು. ಥ್ಯಾಂಕ್ ಯು. ಮೆಮೊರಿ ಪವರ್ಗೆ ಹ್ಯಾಟ್ಸ್ ಆಫ್ ಅಪ್ಪ. ಸೊ ಓಕೆ, ಜಾಸ್ತಿ ಅವ್ರನ್ನ ನಿಲ್ಸೋದ್ ಬೇಡ ಅನ್ಸುತ್ತೆ. ನಿಮಗೋಸ್ಕರ ಸೀಟ್ ಕಾಯ್ತಾ ಇದೆ. ಹುಬ್ಳಿ ಜನಗಳ ಮಧ್ಯೆ ಕೂತ್ಕೊಂಡು ನಮ್ಮ ಶೋನ ಎಂಜಾಯ್ ಮಾಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ಸ್ ಫಾರ್ ಕಮಿಂಗ್. ಎಸ್, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಡೈಲಾಗ್ ಹೇಳ್ಬಿಟ್ಟು ಹೋಗ್ತೀನಿ. ಗೊತ್ತಾಯ್ತು. ಇದ್ದಪ್ಪ ಅದ್ದೂರಿ ಅದ್ದೂರಿ ಅಂತೆ. ಹಲೋ, ಜಾನ್ ಟೈಮ್ ಇದೆ. ನನಗೆ ಅಂದ ಇಲ್ವಾ, ಚಂದ ಇಲ್ವಾ, ಕಡಕ್ ಆಗಿಲ್ವಾ, ಅಥವಾ ಕದರ್ ಆಗಿಲ್ವಾ, ನನಗಿಂತ ಹುಡುಗ ಸಿಗ್ತಾನ? ಯೋಚನೆ ಮಾಡು. ಭರ್ಜರಿಯಾಗಿ ನೀವಿಬ್ರಲ್ಲಿ ಹೋಗಿ ಆಶ್ಚರ್ಯ ಕೇಳ್ಕೊಂತ ಇದೀನಿ. ಜೋರಾದ ಚಪ್ಪಾಳೆಯೊಂದಿಗೆ. ನಮ್ಮ ಮಜಾ ಭಾರತದಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಬಂದಿದ್ದಾರೆ. ಸೊ ಆ ಸೆಲೆಬ್ರಿಟಿಗಳು ಹೇಗೆಲ್ಲ ಎಂಜಾಯ್ ಮಾಡಿದ್ರು ಮಜಾ ಭಾರತವನ್ನ ಅನ್ನೋದನ್ನ ತೋರ್ಸೋದಕ್ಕೋಸ್ಕರ ಒಂದು ಚಿಕ್ಕ ಏವಿ ಇದೆ. ಬನ್ನಿ ನೋಡ್ಕೊಂಡು ಬಂದ್ಬೇಡ. ಏವಿ ಪ್ಲೀಸ್. ಮಜಾ ಭಾರತ ಆ ಟೈಟ್ಲಲ್ಲೇ ಇವತ್ತು ಇಡೀ ಭಾರತದಲ್ಲಿರೋ ಎಲ್ಲ ಮಜವು ಈ ವೇದಿಕೆಯಲ್ಲಿ ಸೃಷ್ಟಿ ಆಗುತ್ತೆ ಅನ್ನೋ ಒಂದು ಸಂಕೇತವಾಗಿ ಇದು ಕಾಣ್ತಾ ಇದೆ. Congratulations to every single technical person who's involved behind what Color Super is today. Congratulations. ಹಿಂಗೆ ಅಂತೀರ, ಫಸ್ಟ್ ಎಪಿಸೋಡ್ಗೂ ಬರ್ತಿದ್ದೆ. I like your attitude. Love you. You must love me. ಮೊದಲು ನನ್ನ ತಲೆ ಕೂದಲು ಉದುರ್ತಿತ್ತು. ಈಗ ಶೀತಲ್ ಕೇಶ ತೈಲ ಬಳಸಿದ ಮೇಲೆ ಸವರ್ಕೊಳ್ಳೋದಕ್ಕೂ ನಾನು ಕೂದಲು. ಲೇಡೀಸ್ ಫಸ್ಟ್ ಗೊತ್ತಿಲ್ವಾ ನಿನ್ಗೆ ಗುಬೆ? ನಿಮ್ಮ ಪಟ್ಟಾಭಿಷೇಕ ನಡೆಯುತ್ತಿದೆ. ಪ್ರಜೆಗಳೆಲ್ಲ ಜೋರಾಗಿ ಚಪ್ಪಾಳೆ. ಯಾವ ಕಂಡ ಯಾರಮ್ಮ ಗೌರಮ್ಮ, ನಿನ್ನ ಕಂಡ ಯಾರಮ್ಮ. ನಾನು ಎಷ್ಟೋ ಸಲ ಹೇಳ್ತಿದ್ದೆಪ್ಪ, ನಾನು ಒಂದ್ಸಲಿ ಕೂತ್ಕೊಂಡು ಎಂಜಾಯ್ ಮಾಡಬೇಕು, ನಾನು ಅದನ್ನ ಐ ವಾಂಟ್ ಟು ಫೀಲ್ ಹೌ ಇಟ್ ಈಸ್ ಅಂತ. ಇವತ್ತು ಅದನ್ನು ಮಜಾ ಟಾಕೀಸಲಾಗಿಲ್ಲ, ಮಜಾ ಭಾರತದಲ್ಲಿ ನೀವೆಲ್ಲ ಮಾಡಿಕೊಟ್ಟಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಕನ್ನಡ ರೋಮಾಂಚನವೀ ಕನ್ನಡ. ಕರ್ನಾಟಕ ನನಗೆ ಬರೀ ಸ್ಥಾನ ಇಲ್ಲ, ದೇವಸ್ಥಾನ.
ನಿರಂಜನ್, ನಮ್ಮ ಹುಡುಗರು ಹುಬ್ಬಳ್ಳಿ ಮುಂದೆ ಪರ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿ, ಧ್ರುವ ಸರ್ಜಾ ಅವ್ರ ಮುಂದೆ ಪರ್ಫಾರ್ಮ್ ಮಾಡ್ಬೇಕು ಅಂತ ಹೇಳಿ ಕಾಯ್ತಾ ಕುತ್ಕೊಂಡಿದ್ದಾರೆ ಕಣೋ. ಖಂಡಿತವಾಗ್ಲೂ ಜಾಸ್ತಿ ಅವ್ರನ್ನ ಕಾಯ್ಸೋದ್ ಬೇಡ ಅಂತ ಕಾಯಿಸೋದೇ ಬೇಡ. ಎಸ್, ಹುಬ್ಬಳ್ಳಿ ಮಂದಿ, ನಿಮ್ಮೆಲ್ಲರನ್ನ ಈಗ ನಕ್ ನಲಿಸೋಕೆ, ನಿಮ್ಮೆಲ್ಲರನ್ನು ಎಂಟರ್ಟೈನ್ ಮಾಡೋದಕ್ಕೆ ನಮ್ಮ ಹುಡುಗರು ಸೂಪರ್ ಆದ ಸ್ಕಿಟ್ ನ ರೆಡಿ ಮಾಡ್ಕೊಂಡು ಈ ಸ್ಟೇಜ್ ಮೇಲೆ ಫಸ್ಟ್ ನೈಟ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ. ಸೊ ನಗೋದಕ್ಕೆ ನೀವೆಲ್ಲ ರೆಡಿನಾ? ಮತ್ ಇನ್ಯಾಕ್ತಡ ಹುಡುಗ್ರ ಬನ್ರ ಧೂಳತ್ಸಿ. ನೀಲ, ನಾವಿಬ್ರು ಲವ್ ಮಾಡಿ ಮದ್ವೆ ಆಗಿವಲ್ಲ, ಹೌದು, ನೀನ್ ಎಷ್ಟು ಪ್ರೀತಿ ಮಾಡ್ತಿ? ಮುಂಚೆ ಮಾಡ್ತಾ ಇದ್ದೆ, ಈಗಿಲ್ಲ ಕಣೆ. ಈಗ ಮಾಡಲಾಗಿ ಯವ್ವ ಗುಡ್ಡಪುರದನವ ಸೌದತ್ತಿ ಎಲ್ಲವ ಬಸವಣ್ಣ ಅಲ್ಲಿ ನೋಡೆ, ಎಲ್ಲೇ ಕಣ್ಣು ಬಿಟ್ಟು ಅಲ್ಲಿ ನೋಡೆ. ಎಷ್ಟು ಜನ ಬಂದಾರ್ರಿ, ಎಷ್ಟು ಜನ ನನ್ನ ಜೀವನದಾಗ ಯಾವತ್ತೂ ನೋಡಿಲ್ಲ ತಗೋ ನಾನು. ನಮಸ್ಕಾರ ರೀ ಅಪ್ಪ, ನಾನು ಈ ಮಣ್ಣಿನ ಮಗಳು, ನಿಮ್ಮ ಮನೆ ಮಗಳು ನೀಲಾಜಿ ಅವರಿಗೆ ಮಾಡುವ ಶರಣಾರ್ಥಿ. ನಾನು ಮಂಜು ಪೌಡ ಆಲಿಯಾಸ್ ಮಿಸಿಲ್ ಮಂಜ. ಗಂಡದಲ್ಲಿ ಸಂಗೊಳ್ಳಿ ರಾಯಣ್ಣಂತ ಮಗು ಹುಟ್ಲಿ ಅಂತ ನಿಮ್ ಮನೆ ಮಗಳು ನೀಲಾಜಯವರೆಗಿನ ಮದುವೆ ಮಾಡ್ಕೊಂಡು ಪ್ರಸ್ತುತ ಇಲ್ಲಿಗೆ ಬಂದಿದ್ದೀನಿ. ರೀ ನೀವೇನ್ರಿ ನೀವು ಯಾವಾಗ ನೋಡಿದ್ರು ಗಂಡು ಗಂಡು ಅಂತೀರಿ, ಹೆಣ್ಣು ಮಗು ಬೇಡ? ಬೇಕಾ? ಹೋಗಪ್ಪ. ಯಾಕಮ್ಮ? ನನಗಿಲ್ಲಿ ನಾಚಿಕೆ ಆಕತ್ತಿ. ನನಗ್ ತ್ರಾಸ ಆಗ್ತೈತಿ. ಹೋಗ್ಲಿ, ಹುಟ್ಟಿದ್ರೆ ಹುಟ್ಲಿ ಬಿಡು. ಕಿತ್ತೂರು ರಾಣಿ ಚೆನ್ನಮ್ಮನಂತ ಹೆಣ್ಣು ಮಗಳು ಹುಟ್ಲಿ ಬಿಡು. ನಾವಿಲ್ಲಿ ಹೋಗೋಣ. ಪ್ರಸ್ತುತ ಹೋಗಪ್ಪ. ಯಾಕಮ್ಮ? ನನಗಿಲ್ಲಿ ನಾಚಿಕೆ ಆಕತ್ತಿ. ನಮ್ಗಿಲ್ಲಿ ತ್ರಾಸ ಆಗ್ತೈತಿ. ರೀ ನಡಿ, ಅಣ್ಣ ಕರೀಲಿ ನಾನು. ಕರಿ ಕರಿ ಕರಿ. ಅಣ್ಣ, ವೈನಿ. ಹುಬ್ಬಳ್ಳಿಯ ಸಹರದಾಗ ಎಲ್ಲೋ ಕಾಣೋ ಇಂಥ ಜೋಡಿ ಪುಡಿ ಪುಡಿ. ಓ, ಹುಬ್ಬಳ್ಳಿ ಜನತೆಗೆ ಈಗ ಒಬ್ರುಗಾರ. ಓ, ಹುಬ್ಬಳ್ಳಿ ಜನತೆಗೆ ಈಗ ಒಬ್ರುಗಾಲ ಮಾಡುವ ನಮಸ್ಕಾರಗಳು. ಅಡ್ಬಿದ್ದ ಕರ್ರಪ್ಪ. ಇಲ್ಲಿ ಅಲ್ಲ, ಸೋ ಎಂದಿರೆ, ಶೋಭಾಲೆ ಎಂದಿರೆ. ಇದು ಅಲ್ಲಿ ಅಲ್ಲಿ ತಳಿ ತೀರ್ಥ ಕುಡಿರಿ. ಇದೇನೋ ಹೋಗೋಗ್ರಿದೆಯಲ್ಲ. ನೀನು ಅವನ ಸೇಂದಿ ಅಂಗಡಿಲಿ ಸೇಂದಿ ಕೊಡ್ದೇನೆ ಜೀವಿತ ಕೊಡ್ತಾರೆ. ಅಯ್ಯ 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 ಅಯ್ಯ, ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ನೀ ತಗೊಂಬಂದ್ಯಾ? ಕೊಡು ಇಲ್ಲಿ. ಸರಿಯಾಗಿ ನಿಂತ್ಕೊಳ್ಳಿ. ಕಾಲು ಹಿಡಿಯೇ, ನೀನು ಹಿಡಿಯೋ. ರೀ, ನವ ದಂಪತಿಗಳು ಬಂದಿದ್ದಾರೆ, ಬನ್ರಿ. ನಂಗೆ ಆಶೀರ್ವಾದ ಮಾಡು. ನನ್ನ ಆಶೀರ್ವಾದ ಯಾಕವ? ಈ ಜನಗಳ ಆಶೀರ್ವಾದ ತಗವ. ಇವ್ರ ಆಶೀರ್ವಾದ ನಮ್ಗೆ ಶ್ರೀರಕ್ಷೆ ಇದ್ದಂಗೆ. ನೀಲವ, ನೀನು ನನ್ನ ಪ್ರೀತಿಯ ಮುದ್ದು ತಂಗಿ. ಅಲ್ಲಿ ಅಂದ್ರೆ ಮಾವ, ನನ್ನ ಮಗಳು ಹಸಿ ಮಣ್ಣು, ಹಸಿ ಕೂಸು. ಅವಳನ್ನ ಹೆಂಗ್ ಸಾಕಿದೀನಿ ಗೊತ್ತಾ? ಹೆಂಗ್ ಸಾಕಿದೀರಾ? ಮಾಮೂಲಿ ಸಾಕಂಗ್ ಸಾಕಿದೀನಿ. ಇವಳು ನನ್ನ ಪ್ರೀತಿಯ ತಂಗಿ. ಇವಳನ್ನ ಮದುವೆ ಮಾಡೋ ಗಂಟ ನಾವಿಬ್ರು ಮದುವೆ ಮಕ್ಕಳು ಮಾಡ್ಕೋಬಾರ್ದು ಅಂತ ಇಂಥ ಚಂದುಳ್ಳಿ ಚೆಲ್ವೆ ನನ್ನ ಬೆಡ್ರೂಮ್ ಅಲ್ಲಿ ಇದ್ರು ನಾನು ಮಕ್ಕಳು ಮಾಡ್ಕೊಂಡಾಗ ತಣ್ಣೀರ್ ಸ್ನಾನ ಮಾಡ್ಕೊ ಬಂದಿದ್ದ ತಣ್ಣೀರ್ ಬಟ್ಟೆನ ಹಣೆ ಕಡ್ಕತ್ತಿದೆ. ಕೆಲಸ ಏನ್ ಮಾಡಿ ಅಂತ ತಿಂಗಳಿಗೆ 20,000 ದುಡಿತೀನಿ ನಾನು. ಖರ್ಚಿಗೆ 15,000 ರೂಪಾಯಿ ಕೊಡ್ತೀನಿ. ಅದನ್ನು ಸೇರ್ಸಿ ಹೇಳಿದ್ದು. ಈಗ ನಂಗೆ ತಂಗಿಗೆ ಬೇಕಾಗಿರೋದು ಇಷ್ಟೇನೆ. ರಾತ್ರಿ ಆಯ್ತು ಕುಂಕುಮ ಅಳ್ಸಕ್ ಒಬ್ಬ ಗಂಡ, ಬೆಳಿಗ್ಗೆ ಆಯ್ತು ಅಂದ್ರೆ ಮನೆ ಮುಂದೆ ರಂಗೋಲಿ ಅಳ್ಸಕ್ ಮಕ್ಳುಗಳು. ನೀವ್ ಅದ್ ಏನ್ ಮಾಡ್ತೀರ ನನ್ಗೆ ಗೊತ್ತಿಲ್ಲ. ಮುಂದ್ ವರ್ಷದೊಳಗೆ ಮಕ್ಳು ಇರ್ಬೇಕು ಅಷ್ಟೇ. ಮೊದ್ಲೇ ಹೇಳಿದ್ರೆ ಮದುವೆಗೆ ಟ್ರೈ ಮಾಡ್ಬಿಡ್ತಾ ಇದ್ದೆ. ಅಳಿ ಅಂದ್ರೆ ತುಂಬಾ ಫಾಸ್ಟ್ ಆಗಿದ್ದಾರೆ. ನಗ್ತಾವ್ನಿ ಅಂತ ಆಡ್ಕೊಳ್ಳಿ ತಿಳ್ಕೊಬೇಡ. ಮರ ನೆಡೆಯನ್ಗೆ ಹೊಡಿಯೋದು ಗೊತ್ತಿರ್ತದೆ. ಅಳಿ ಅಂದ್ರೆ
ನಮ್ಮನೆ ದೀಪನ ನಿಮಗ್ ಕೊಡ್ತಾ ಇದೀವಿ. ಏನು ಜಾತ್ರೆ ತಗೊಂಡಿದ್ದ 150 180 ನನ್ ತಂಗಿ ಏನು ಅರಿಯದ ಮುಗ್ತಾಳಪ್ಪ. ಅವಳ ಹೂ ತರ ನನ್ನ ಹೃದಯದಲ್ಲಿ ಇಟ್ಕೊಂಡು ಸಾಕಿದ್ದೀನಿ. ತಂಗವ 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 ಇದ್ ಮನೆಗೂ ಹೋದ್ ಮನೆಗೂ ಕಳಂಕ ತರಬೇಡ. ನಿನ್ನ ಅಣ್ಣನ ಮರಿಬೇಡ ಕಣವ. ಮರೆಯಲ್ಲ ಅಣ್ಣ, ಮರೆಯಲ್ಲ. ಅದಕ್ಕೆ ಮರೆಯಲ್ಲ ನಾನು. ಬಿಟ್ಟು ಹೋಗ್ಬೇಡ ನೀನು. ಗೊಂಡೆ ಬಂದ ಫಸ್ಟ್ ಏಡ್ ಮೂಡಲ್ಲೇ ಬರ್ತದೆ. ಹಲೋ ಹಲೋ ಹಲೋ, ಒಂಚೂರು ಅಡ್ಜಸ್ಟ್ ಮಾಡ್ಕೋ. ಎಷ್ಟು ಅಂತ ಕಂಟ್ರೋಲ್ ಮಾಡ್ಕೊಳ್ಳ ನಮ್ಮವ. ಇನ್ನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋ. ಅವ ದುಡ್ಡು ಎಷ್ಟಾದ್ರು ಖರ್ಚಾಗ್ಲಿ, ನಿನ್ನ ಫಸ್ಟ್ ನೈಟ್ಗೆ ಏನ್ ಬೇಕು ಅಂತ ಕೇಳವ. ಆರ್ಕೆಸ್ಟ್ರಾ ಕರ್ಸ್ಬಿಡೋಣ. ಹಂಗೆ ಡೊಳ್ಳು ಕುಣಿತ, ಕೋಲಾಟ, ಕಂಸಾಳೆ ಎಲ್ಲರೂ ಕರ್ಸ್ಬಿಡು. ಫಸ್ಟ್ ನೈಟ್ ನೋಡಿ ಬನ್ನಿ ಬಳ್ಳಿ ಜನ. ನನ್ನ ಔಷಧಿ ನನ್ಗಾಗತ್ತೆ, ಕೋಲನ್ನೇ ಅಂತೆ. ನೀ ಸುಮ್ಮನೆ ನಿಮ್ಮ ಅಣ್ಣ ದುಡ್ಡು ಅಂತ ಕರ್ಸ್ತಾನೆ. ಹೋಗಿ ಫಸ್ಟ್ ನೈಟಿಗೆ ರೆಡಿ ಆಗಿ ಹೋಗು. ಅಳಿಯಂದ್ರು ತುಂಬಾ ಫಾಸ್ಟ್ ಆಗಿದ್ದಾರೆ. ನಿನ್ಗೆ ಹೆಂಗಿಗ್ಲೇ ಗೊತ್ತಾ ಅಳಿ ಅಂದ್ರೆ ನನ್ ತಂಗಿ ಏನು ಅರಿದ ಮುಗ್ದಳಪ್ಪ. ಬೆಳಗಾನ ನಿದ್ಗಡಕ್ ಹೋಗ್ಬಿಡಿ, 12 ಗಂಟೆಗೆ ಲೈಟ್ ಆಫ್ ಮಾಡ್ಬಿಟ್ಟು ಮನೆ ಕಳಿ. ನಿದ್ದೆಗೆಡಬಾರ್ದು ಅಂತೆ. 3 ದಿನ ಕಂಟಿನ್ಯೂ ಮಾಡಿ ಇವತ್ತು ಎದ್ದೇ ಇರ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯೌವನ ಒಂದು ಟಾಂಗ ಗಾಡಿ ಕುದುರೆ ಕಣ್ಣು ಕಾಣ್ಲಿ ಬಿಡ್ಲಿ ಹೊಡೆಯೊಂಬತ್ ಮಂಗನಿಂದ ಮಾನವನಾದ ಮಂಗನ ಬಾಲ ಚೆನ್ನಾಗಿರ್ಲಿ ಹೊಡೆಯೊಂಬತ್. ಯೋ ಇನ್ನೂ ಬಂದಿಲ್ವಲ್ಲಪ್ಪ. ಹೋಗೆ ಹೋಗ್ಲಿ. ಹೋಗೆ ಸರಿ, ನಾ ಹೋಗ್ತೀನಿ. ಅಯ್ಯೋ ನನಗ್ ನಾಚಿಕೆ ಆಗ್ತೈತಿ. ನಿಮಗ್ ನಾಚಿಕೆ ಆಗತ್ತೆ? ಹೋಗೆ ಸರಿ, ನಾ ಹೋಗ್ಲಿ. ಡ್ರಾಪ್ ಮಾಡಕ್ ಬಂದ್ರ ಈ ಹುಡುಗಿಯರು ಪಾರ್ಕ್ ಒಬ್ರೆ ಬರ್ತಾರೆ, ಸಿನಿಮಾಗೊಬ್ರೆ ಬರ್ತಾರೆ, ಟ್ರಿಪ್ಗೂ ಒಬ್ರೆ ಬರ್ತಾರೆ. ಫಸ್ಟ್ ನೈಟ್ ಮಾತ್ರ ಯಾರು ಜೊತೆಲಿ ಬೇಕೇ ಬೇಕಾ? ಫಸ್ಟ್ ಟೈಮ್ ಅಲ್ಲ, ದಾರಿ ತೋರ್ಸಕ್ಕೆ. ನನಗೆ ನಾಚಿಕೆ ಆಗ್ತೈತಿ. ಅಳಿ ಅಂದ್ರೆ ತುಂಬಾ ಫಾಸ್ಟ್ ಅನ್ಸುತ್ತೆ. ಬನ್ನಿ ಬನ್ನಿ. ಹಾಲು ಕುಡೀರಿ. ನನಗ ಒಂದ್ ಸ್ವಲ್ಪ ಉಳಿಸಿ. ಎಲ್ಲ ಗೊತ್ತು ಅನ್ಸುತ್ತೆ. ನನ್ನ ಕೆಲಸ ಈಸಿ ಬಿಡಿ. ಮುತ್ತು ಕೊಡಕ್ ಬಂದೆ. ಮುತ್ತು ಕೊಡಕ್ ಬಂದಿ? ಒಂದು ಹೆಣ್ಣಿನ ಮುಂದೆ ಅಸಭ್ಯವಾಗಿ ನಡ್ಕೋತಿಯಲ್ಲ, ನಿನಗೆ ನಾಚಿಕೆ ಆಗಂಗಿಲ್ಲ? ಹೆಣ್ಣಿಗೆ ಹೆಂಗ್ ಗೌರವ ಕೊಡ್ಬೇಕಂತ ಗೊತ್ತಾಗಂಗಿಲ್ಲ ನಿನಗ? ನೀನ್ ಅಕ್ಕಂಗಿರ ಜೊತೆ ಹುಟ್ಟಿಲ್ಲ. ಮೊದ್ಲು ಎಷ್ಟು ಒಳ್ಳೆವಾಗಿದ್ದಿ ನೀನು. ನಾನು ಎಷ್ಟೇ ಸದರ ಕೊಟ್ರು ನಾನು ಒಂದ್ ಸ್ವಲ್ಪ ಟಚ್ ಮಾಡ್ತಿರ್ಲಿಲ್ಲ. ಈಗ ಮೈನ ಮುಡ್ಸ್ಕೊಳಕ್ ಬರ್ತಿ? ಯಾರು ಮುಟ್ಟಂಗ್ ತಡಿಬೋದು ಕಡೆ, ಗಂಡ ಕಡೆ ನಾನೇ ಮುಟ್ಟಬಾರ್ದು ಅಂದ್ರೆ ಹೆಂಗೆ? ಯಾರಿಗೂ ಮುಟ್ಟಕ್ ಬಿಡ್ಲಿಲ್ಲ ಅಂದ್ರ ನಿನಗೆ ಹೇಗಲ್ಲಿ ಮುಟ್ಟಕ್ ಬಿಡ್ತೀನಿ? ಎಲ್ರಿಗೂ ಒಂದನೇ. ಫಸ್ಟ್ ನೈಟ್ ಕಡೆ. ಏನ್ ಫಸ್ಟ್ ನೈಟ್? ಫಸ್ಟ್ ನೈಟ್ ಅಂದ್ರೆ ಏನಂತ ಗೊತ್ತೈತೆ ನಿನಗ? ನನಗೇನು ಗೊತ್ತಿಲ್ಲ, ನಿನಗ್ ಗೊತ್ತಾ? ಓ ಗೊತ್ತೈತಿ. ಹೇಳು. ಮೊದ್ಲು ರೂಮ್ ಎಲ್ಲ ಅಲಂಕಾರ ಮಾಡಿರ್ತಾರ. ಆಮೇಲೆ ಬೆಡ್ ಮೇಲೆ ಹೂ ಹಾಸಿರ್ತಾರ. ಹಾಸಿದ್ದಾರೆ. ಆಮೇಲೆ ಹಣ್ಣು ಹಂಪ್ಲು ಎಲ್ಲ ಇಟ್ಟಿರ್ತಾರೆ. ಆಮೇಲೆ ಊದಿನ ಕಡ್ಡೆ ಹಚ್ಚಿ ಘಮ್ ಅನ್ಸಿರ್ತಾರ.
ತಿನ್ನಿಸ್ತಾ ಇದಾರೆ. ಆಮೇಲೆ ಆಮೇಲೆ ಹುಡುಗಿ ಹಾಲ್ ತಗೊಂಡು ನಾಚ್ಕೊಂಡು ಹುಡುಗನ ಹತ್ರ ಬರ್ತಾಳ. ಕರೆಕ್ಟ್. ಹಾಲ್ ಕೊಟ್ಟು ಆಶೀರ್ವಾದ ಮಾಡ್ರಿ ಅಂತಾಳ. ಇದು ಕರೆಕ್ಟ್. ತಾನು ಒಂದ್ ಸ್ವಲ್ಪ ಹಾಲ್ ಕುಡಿತಾಳ. ಆಮೇಲೆ ರೊಮ್ಯಾಂಟಿಕ್ ಆಗಿ ಆ ಹುಡುಗ ಆಕಿ ನೋಡ್ತಾನ. ಆಮೇಲೆ ಹತ್ರ ಬರ್ತಾನ. ಇನ್ನೂ ಹತ್ರ ಬಂದ. ಆಮೇಲೆ ಕೋಳಿ ಕೂಗ್ಬಿಡ್ತೈತಿ. ಇಲ್ಲಿ ಬಹಳಷ್ಟು ಜನ ಅನುಭವಸ್ಥರು ಕೂತಾರ, ಕೇಳು, ನೆನಪಿಸ್ಕೊಳೆ. ಬೆಳಿಗ್ಗೆ ಆದ್ಕೊಂಡೇ ಹುಡುಗಿ ಹೋಗಿ ಅಂತ ವಾಂತಿ ಮಾಡ್ಕೊಂಡ್ಬಿಡ್ತಾಳ. ಏನು ಮುಟ್ಲಿಲ್ಲ ಮಾಡ್ಲಿಲ್ಲ ಅದೇನೋ ಒಂದು ಹೊಡಿತು ಅಂತಾರಲ್ಲ, ಹಂಗೆ ಏನು ಮಾಡ್ದೆ 3 ಜನ ಅಂತೆ. ನಿನಗೆ ಹಿಂಗ್ ಹೇಳಿದ್ರೆ ಅರ್ಥ ಆಗಲ್ಲ ಕಣೆ. ಬಾಯ್ಲಿ ಬಾ. ಏನ್ರಿ? ನಿನಗೊಂದು ಆಟ ನೋಡ್ಕೊಡ್ತೀನಿ ನೋಡು. ಕುತ್ಕೋ. ಈಗ ನೋಡು, ಟನ್ 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 ಇಲ್ಲಿ ಬಂತ್. ಏನಾದ್ರೂ ಆಯ್ತಾ? ಏನೂ ಆಗ್ಲಿಲ್ಲ. ಇಲ್ಲಿ ಬಂತ್. ಇಲ್ಲಿಂದ ಇಲ್ಲೇ ಇರ್ಬೇಕು. ಇದು ಮಾತ್ರ ಚೆನ್ನಾಗಿ ಗೊತ್ತಿರ್ತದೆ. ಈಗ ನೋಡು, ಇಲ್ಲಿ ಬಂತ್. ಏನಾದ್ರೂ ಆಯ್ತಾ? ಇಲ್ಲಿ ಬಂತ್. ಅಯ್ಯೋ ಬಾಳ ಚಂದ ಐತಿ. ಇದೊಂದ್ ಕೈ ಮಾಡು. ನನಗೀಗ ಆಟ ಆಡ್ಬೇಕನ್ಸಕತ್ತೈತಿ. ನೋಡೆ, ಆಟ ಆಡೋಣ. ಯಾವ ಆಟ ಆಡೋಣ? ಕಬಡ್ಡಿ ಆಡೋಣ, ಗ್ರಾಮೀಣ ಕ್ರೀಡೆ. ಆದ್ರೆ ಒಂದು ಕಂಡೀಷನ್. ಏನು? ನೀವ್ ಒಂದ್ ಸ್ವಲ್ಪ ಟಚ್ ಮಾಡಬಾರ್ದಪ್ಪ. ನಾವ್ ಎಂತೆಂತ ಓರಿನೇ ಬಳಸಿದೀವಿ, ನೀವು ಯಾರು? ಈಗ ನೋಡ್ತಾ ಇರ್ರಿ, ನಿಮ್ಮ ಆಶೀರ್ವಾದ ಬೇಕಷ್ಟೇ. ಬೇಡ ಬಂದೆ. ಏನಾಯ್ತು ಹೇಳು? ಹೇಳವ? ಅವ್ನ್ ಕಣ್ಣ ಕಿತ್ತೆ ಕಾಗೆ ಹಾಕ್ಬಿಡ್ತೀನಿ, ಕೂದಿ ಮೋರಿ ಬಿಸಾಕ್ತೀನಿ, ಕಾಲ್ ಕತ್ತರಿಸಿ ಕಾವಲಿ ಬಿಸಾಕ್ತೀನಿ, ಕತ್ತರಿಸ್ಬಿಡ್ತೀನಿ. ಏನಾಯ್ತು ಹೇಳವ? ಮೋಸ್ಕರ ನನಗ್ ಮುತ್ಕೊಳಕ್ಕೆ ಬರ್ತಾರಣ್ಣ. ಮುತ್ ಕೊಟ್ನಂತೆ ಅವ. ಇದೆಲ್ಲ ಸೂಕ್ಷ್ಮವಾದ ವಿಚಾರ. ಒಂದ್ ಸ್ವಲ್ಪ ಲೂಜ್ ಬಿಡು. ಏನ್ ಬಿಡ್ಬೇಕು? ಲೂಜ್ ಬಿಡ್ಬೇಕು. ಅಯ್ಯನೇ ಹೆಣ ಎತ್ತೀನಿ, ಹೆಂಡತಿ ಏರಿಸ್ಲಿ ಮಗನಲ್ಲ. ಅಣ್ಣಾಗಿ ಆ ಕಾಮಕನಿಂದ ಕಾಪಾಡೋದ್ ಬಿಟ್ಟು ನನಗ ಲೂಜ್ ಬಿಡು ಅಂತಿ. ನೀನು ನಿನ್ನ ಮುಂದೆ ಹೇಳಕತ್ತೀನಲ್ಲ. ಗೊಬ್ರಣ್ಣ ನೀನಾರು ನನ್ನ ಕಾಪಾಡಣ್ಣ. ಗೋಮಾಳ ಉಳೋನ್ಗೆ ಹೊಡಿಬೋದ್ ಕಡವ. ಇವನು ಕಂದಾಯ ಖಾತೆ ಎಲ್ಲ ಕೈಲಿ ಹಿಡ್ಕಂಡೆ ಕುಂತವನೆ. ಈ ರೈತನ ಉಳ್ಬೇಡ ಅಂತ ಹೆಂಗವ ಹೇಳಿ. ನಿನ್ನ ಅಣ್ಣನಿಗಿನ ಹೆಚ್ಚಾಗಿ ತಿಳ್ಕೊಂಡಿದ್ದೆ ಮಗನ. ನೀನು ಹಂಗೆ ಹೇಳ್ತಿ. ಹೋಗ್ ಸಾಯಿ. ಬಾಡಿ ಹೋದ ತಂತಿ ಹರಿದ ವೀಣೆಯಿಂದ. ಮಾವ, ನಿಮ್ಮಯ್ಯ ನಿಮ್ ತಂಗಿ ಸಕಾಸ್ ಹಾಕಿದ್ರ ಬಿಡಿ. ಅಲ್ಲ ಕದು, ಬರೀ 2 ನಿಮಿಷಕ್ಕೆ ಈ ಪಾಟಿ ಬೆವರ್ತಾ ಇದ್ದೆ. ನಿನ್ ಮನ ಕಾಯೋದಲ್ಲೇ ಕರೆಕ್ಟ್ ಏನು ಅಂತ ಹೇಳ್ಬೇಕು ತಾನೆ. ಅವನಷ್ಟು ಮಾತಾಡಕತ್ರ ಅಂತ ಕಾಮಕನ ಜೊತೆ ನೀನು ಕಾಂಪಿಟೇಷನ್ ಹಿಡಿತ ಮಗನ. ಅವನಿಗೆ ಹೆಲ್ಪ್ ಮಾಡ್ತಿ. ನೀವ್ ಯಾರು ಬೇಡ ನನಗ. ನೀನು ಬೇಡ. ನಾನು ನಮ್ಮ ವೈನಿ ಹತ್ರನ ಹೋಗ್ತೀನಿ. ವೈನಿ ಏನಾಯ್ತು ನೀಲಾ? ಯಾಕೆ ಅಳ್ತಿದ್ಯಾ ಹೇಳು ನೀಲಾ? ವೈನಿ ಇವ ಅದನ್ನಲ್ಲ ನನ್ನ ದುರ್ಗುಟ್ಕೊಂಡು ನೋಡ್ತಾನ. ಮುತ್ತ ಕೊಡಕ್ ಬರ್ತಾನ. ಮುತ್ತ ನೀವು ನೋಡಿ ಕಲ್ತ್ಕೊಳ್ರಿ. ನನಗ್ ನಾಚಿಕೆ ಆಯ್ತಾ, ಸುಮ್ಕಿರು. ನೋಡಮ್ಮ ನೀಲಾ, ಪೈರಸಿಲ್ ಮೂವಿ ನೋಡಕ್
ತಪ್ಪು. ಮೂವಿನೇ ರಿಲೀಸ್ ಆಗಿದೆ, ಟಿಕೆಟ್ ತಗೊಂಡಿದ್ದಾರೆ. ಮೂವಿ ತೋರ್ಸಲ್ಲ ಅಂದ್ರೆ ಹೆಂಗಮ್ಮ? ಲೇ ನಿನ್ನ ನೈತಲ್ಲಿ ನಿನ್ನ ನಮ್ಮ ಅವ್ವನಿಗೆ ನಾ ಹೆಚ್ಚು ಅನ್ಕೊಂಡಿದ್ದೆ. ನೀನು ನನಗೆ ಮೋಸ ಮಾಡ್ತಿ? ಸಾರಿ, ನನಗೆ ಯಾರು ಇಲ್ಲ. ಇವ್ರಿಗೆ ಏನಿದ್ರು ವಜ್ರ ಮುನಿ ತರ ಖರಾಬ್ ಲವ್ ಸ್ಟೋರಿನೇ ಮಾಡ್ಬೇಕು. ಬೇಡ ನೀವು ಹೀರೋ ಆಗಿರಿ. ಶ್ರುತಿಯ ನೀವೇ ಕಾಪಾಡ್ರಿ. ನೀವೆಲ್ಲ ಹೆಣ್ಮಕ್ಳಿಗೆ ಕಾವಲೇನು? ಕಾಪಾಡ್ರಿ. ಯಾರು ಬಂದ್ರು ನಾನಂತೂ ಬಿಡಕ್ಕಿಲ್ಲ. ಬಾಯಿ ಬಾಗಿ ಅಲ್ಲ ಇಲ್ಲೇನು? ಏಯ್ ಮಾವ, ಒಳಗಡೆ ಯಾವುದೇ ಸೌಂಡ್ ಬಂದ್ರು ಆಚೆ ಯಾರು ಬರಬಾರ್ದು, ಡೋರ್ ಹತ್ರನೂ ಬರಬಾರ್ದು, ಗೊತ್ತಾಯ್ತಾ? ಮುಚ್ಕೊಂಡ್ ಆದ್ರೆ ಕಾಮೆಂಟ್ರಿ ಕೇಳಿ, ಇಲ್ಲ ಮುಚ್ಕೊಂಡ್ ಬಿದ್ಕಳಿ. ಅಳಿಮಯ್ಯ, ನನ್ ತಂಗಿ ಏನು ಅರಿಯದ ಮುಗ್ದಳಪ್ಪ. ಮಕಾಸೆ ಸೊಡ್ದು ಬಿಡ್ತೀನಿ. ಕಾಂತನು ನಿಂದೆ, ಕಂದಾಯನು ಕಟ್ತಾ ಇದೆ, ಜಮೀನೆಲ್ಲ ನಿಂದೆ. ಕರೆಕ್ಟ್. ಬಂದೆ 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 ಏನು ತಿಳ್ಕೊಂಡೆ? ಮೈ ಮುಟ್ಟಕ್ ಬರ್ತಿ ಮಗನ? ಅಳಿಯಂದ್ರೆ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಸೂಪರ್ ಹಿಟ್ ಆಕ್ಟ್ರು. ನನ್ ತಂಗಿ ಪಡ್ಕಂದ್ರೆ ನನಗೆ ಡೌಟ್ ಬರ್ತದೆ ಅಂತ ನೀವೇ ಪಡ್ಕತಾ ಇದ್ದೀರಿ ನೋಡಿ. ಮೈ ಕೈ ಎಲ್ಲ ನೋವಾ? ಬಿಸಿನೀರು ಕಾಯಿಸಿದ್ದೀನಿ, ಗಣ ಗಣ ಉಯ್ಕೊಳ್ಳಿ. ಏನ್ ಎನರ್ಜಿ ಬಾವ ನಿಂದು. ನಾನು ಕುಡಿದ್ರೆ ಕಿಕ್ ಎಲ್ಲ ಇರೋಯ್ತು. ಕಾಲ್ಕಾಲ್ ತಗೋಬತ್ತೀನಿ ಸಂಜೆ ಕೈರು. ಮಾವ, ನಿನ್ ತಂಗಿನ ಹಂಗ್ ಸಾಕಿದ್ರಿ, ಹಿಂಗ್ ಸಾಕಿದ್ರೆ ಕಿಲಾರಿ ಓದಿ ತರ ಕಾಲ್ ಕೆರ್ಕೊಂಡ್ ರುಬ್ತಾಳಲ್ಲ ಬಾವ. ಏನೋ ನನ್ ತಂಗಿ ನಿಮ್ನೆ ರೂಪದ್ಲ? ಏನು ಅರಿಯದ ಮುಗ್ದಳಪ್ಪ. ಹಲೋ, ಹಾ ಸೌಮ್ಯ, ನಾನೇ ನೀಲ. ನೋಡ, ಇವತ್ ಫಸ್ಟ್ ನೈಟ್ ಐತಿ ಅಂತ ಹೇಳಿ ಮಂಜ ನನ್ನ ಮೈ ಮೇಲೆ ಎಗರ್ಕೊಂಡು ಬರಾಕತ್ತಿದ್ದ. ಅದಕ್ಕೆ ಅವನಿಗೆ ಬಾಳ ಚೆನ್ನಾಗಿ ಮಾಡಿನಲ್ಲೇ. ಹಾ, ಹಂಗ್ ಮಾಡ್ಬಾರ್ದಿತ್ತು. ಯವ್ವ, ನನಗೆ ನಾಚಿಗೆ ಕತ್ಲೆ. ಆಯ್ತಾಯ್ತಾಯ್ತು. ರೀ ರೀ ನಿಮ್ ಸವಾಸನ ಬೇಡ ಕಣಪ್ಪು. ರೀ, ನನ್ನ ಫ್ರೆಂಡ್ ಫೋನ್ ಹಚ್ಚಿದ್ಲು. ಯಾರು? ಸೌಮ್ಯ. ಏನಂತೆ? ಏನಂತಂದ್ರ ಬರಲಿ. ಹೊರಗೆ ಹೇಳು, ಪರವಾಗಿಲ್ಲ. ಅದಿಲ್ಲೆಲ್ಲ ಹೇಳೋ ವಿಷಯ ಅಲ್ಲ ರೀ, ಬರಲಿ. ಏನಂದ್ರು? ಶುರು ಮಾಡ್ಬೋದಂತೆ. ಕಾಪಾಡಿ. ಶೀತಲ್, ಚುಮು ಚುಮು ಚಳಿ, ತಣ್ಣನೆ ಗಾಳಿ, ಪಾಪ ಈ ತರದ ವಾತಾವರಣದಲ್ಲಿ ಒಂದು ಡ್ಯುಯೆಟ್ ಸಾಂಗು, ಒಂದು ಒಳ್ಳೆ ರೊಮ್ಯಾಂಟಿಕ್ ಡ್ಯಾನ್ಸು, ಇದನ್ನೆಲ್ಲ ನೋಡ್ಬೇಕು, ಕೇಳಬೇಕು ಅಂತ ಅನಿಸ್ತಾರೆ. ನಿಮಗೆ ಅನಿಸ್ತಾ ಇದೆಯಾ? ನಿರಂಜನ್, ನಮ್ಮ ಕಲರ್ ಸೂಪರ್ ಚಾನಲ್ ಅಲ್ಲಿ ಬರೋ ಅಂತ ಯುಗಳ ಗೀತೆಗಿಂತ ದೊಡ್ಡ ಗೀತೆ ಬೇಕೇನೋ? ಎಕ್ಸಾಕ್ಟ್ಲಿ, ಏನ್ ಕರೆಕ್ಟ್ ಆಗಿ ಹೇಳ್ದೆ ನೀನು. ಈಗ
ನಮ್ಮ ಕಲರ್ಸ್ ಸೂಪರ್ ನಲ್ಲಿ ಹೊಸದಾಗಿ ಲಾಂಚ್ ಆಗಿರುವಂತ ಸೀರಿಯಲ್ ಯುಗಳ ಗೀತೆ. ಈಗಾಗ್ಲೇ ನೀವೆಲ್ಲ ನೋಡ್ತಾ ಇರ್ತೀರಾ, ಖಂಡಿತ ನಮಗ್ ಗೊತ್ತದು. ಸೊ ಲೆಟ್ಸ್ ವೆಲ್ಕಮ್ ಯುಗಳ ಗೀತೆ. ಯುಗಳ ಗೀತೆ ಹೆಸರಿಗೆ ತಕ್ಕಂತೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಬಟ್ ನನ್ನ ಪ್ರಶ್ನೆ, ಕರ್ಣ ಅಂಡ್ ಪಂಚಮಿ ಅಲ್ಲ, ಸೀರಿಯಲ್ ನೋಡಿದ್ರೆ ಉಳಿದು ಬೀಳ್ತಾ ಇರ್ತೀರ ಒಬ್ರು ಕಂಡ್ರೆ ಒಬ್ರು, ಇಲ್ಲಿ ನೋಡಿದ್ರೆ ಫುಲ್ ಓ ಗೆಳತಿ ನೀನೇ ನನ್ನ ಅದು ಇದು ಅನ್ಕೊಂಡಲ್ಲ ಎತ್ಕೊಂಡು ಫುಲ್ ಹೆಂಗೇವಲ್ಲ. ಅದೇ ಸಸ್ಪೆನ್ಸು. ಅದೇ ಸಸ್ಪೆನ್ಸ್. ಅದು ಪಂಚಮಿ ಇಮ್ಯಾಜಿನೇಷನ್. ಪಂಚಮಿ ಇಮ್ಯಾಜಿನೇಷನ್ ಅಷ್ಟೇ, ರಿಯಾಲಿಟಿಲಿ ಏನು ಆಗಲ್ಲ. ಆಗ್ಬೋದೇನೋ, ಏನಾಗ್ಬೋದು? ಪ್ರೀತಿ ಆಗ್ಬೋದೇನೋ. ಇದು ಮ್ಯಾಟ್ರು. ಇನ್ನೊಂದ್ ಸ್ವಲ್ಪ ಹೇಳಿದ್ರೆ ಸೀರಿಯಲ್ ಪೂರ್ತಿ ಕತೆ ಗೊತ್ತಾಗ್ಬಿಟ್ರೆ. ಇಲ್ಲ, ಪ್ರೀತಿ ಆಗಬಹುದೇನೋ ಅಂತ ಹೇಳ್ಬಿಡಿ. ಕನಸು ಕಾಣೋದ್ರಲ್ಲಿ ಏನ್ ತಪ್ಪಿದೆ? ಪಂಚಮಿ ಕನ್ಸ್ ಕಾಣ್ತಿದ್ದಾಳೆ. ತುಂಬಾ ಸಂತೋಷ. ಓಕೆ, ಅರ್ಜುನ್ ಮತ್ತೆ ನೀವಿಬ್ರು ಏನಂದ್ರೆ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಮಜಾ ಮಾಡ್ತಿದಿರಂತೆ, ತರಲೆ ಮಾಡ್ತಾ ಇದೀರಂತೆ, ಒಬ್ರಿಗೊಬ್ರು ಕಿಟ್ಲೆ ಮಾಡ್ತಿದಿರಂತೆ. ಹೆಂಗೆ ನೀವು ಕಾಲೇಜಲ್ಲಿ? ಇಲ್ಲೆಲ್ರು ಇರೋ ಹಂಗೆ ನಾವು ಕಾಲೇಜಲ್ಲಿ ಮಜಾ ಮಾಡಕ್ಕೆ ಹೋಗೋದು. ಅಂದ್ರೆ ಹುಬ್ಳಿ ಜನ ಇರೋ ಹಾಗೆ. ಹಾ, ಎಲ್ಲ ನಮ್ ತರಾನೇ ಇರ್ತಾರಲ್ಲ ಹುಡುಗರೆಲ್ಲ. ಓಕೆ, ಹುಡುಗರೆಲ್ಲ ನಿಮ್ ತರ ಇರ್ತಾರಾ? ಹುಡುಗಿಯರೆಲ್ಲ ಇವ್ರ ತರ ಇರ್ತಾರಾ? ಹುಡುಗಿಯರೆಲ್ಲ ನಮ್ ತರ ಇರ್ತಾರೆ. ಆಕ್ಚುಲಿ ಸೀರಿಯಲ್ ನೋಡ್ಬಿಟ್ಟು ನಾನು ಕೇಳ್ತಾ ಇದೀನಿ, ಕಾಲೇಜ್ಗೆ ಹೋಗ್ಬೇಕಾದ್ರೆ ಯಾವ ಹುಡುಗಿ ತಾಳಿ ಹಾಕೊಂಡು ಹೋಗ್ತಾರೆ? ಏನಿದು ತಾಳಿ? ಒಂದು ನಾಟಕದಲ್ಲಿ ಕಟ್ಟಿರೋದು. ನಮ್ ಡೈರೆಕ್ಟರ್ ಸರ್ ಇದ್ದಾರೆ, ಡ್ರಾಮಾ ಡೈರೆಕ್ಟರ್ ಸೀರಿಯಲ್ ಅಲ್ಲಿ. ಅವ್ರ ಡ್ರಾಮಾಕ್ಕೋಸ್ಕರ ಒಂದು ಸೀನ್ ಬರುತ್ತೆ ತಾಳಿ ಕಟ್ಟೋದು, ಅದಕ್ಕೋಸ್ಕರ. ಬಟ್ ನಿಮ್ ನೋಡ್ತಾ ಇದ್ದಂಗೆ ನಂಗೆ ಯಾಕೋ ಧ್ರುವ ಸರ್ಜಾ ಅವರೇ ನೆನಪಾಗ್ತಾ ಇದಾರೆ. ಈಗಲೇ ಇಷ್ಟೊಂದು ಸೌಂಡು, ಕಾಲೇಜಲ್ಲಿ ಹೆಂಗಿತ್ತು ಸೌಂಡು ಅಂತ ಅನ್ನೋ ಪ್ರಶ್ನೆ. ಅಂದ್ರೆ ಈ ತರ ಯಾವ್ದನ ಲವ್ ಪವ್ವು ಇವೆಲ್ಲ ಆಗಿತ್ತಾ? ಏನು ಲವ್ ಸ್ಟೋರಿ ಕಾಲೇಜ್ ಯಾವ್ದಾನ ಇದೆಯಾ? ಹುಡುಗಿ ಹುಬ್ಳಿ ಹುಡುಗಿಯರೆಲ್ಲ ಬೇಜಾರೆಲ್ಲ ಮಾಡ್ಕೊಳಲ್ಲ. ಒಂದ್ ಹೇಳಿ. ಲವ್ ಎಲ್ಲ ಮಾಡಿಲ್ಲ, ಮಾಡಿದ್ರೆ ಭರ್ಜರಿಯಾಗಿ ಮಾಡ್ತೀರಾ? ಭರ್ಜರಿಯಾಗೆ ಮಾಡ್ತೀನಿ, ಹೇಳ್ಬಿಟ್ಟೆ ಮಾಡ್ತೀನಿ. ಸೊ ಇಲ್ಲಿವರೆಗೂ ಕಾಲೇಜಲ್ಲೂ ಯಾವ್ದು ಲವ್ ಆಗಿಲ್ಲ ಅಂತ ಆಯ್ತು. ಹ್ಞೂ ಬ್ರೋ, ಸೀರಿಯಸ್ ಆಗಿ. ಆಯ್ತು, ಅದಕ್ಕೆ ಯಾಕೆ ಬೈತೀರಿ? ಕಾಲೇಜಲ್ಲಿ ಆಗಿಲ್ಲ, ಕಾಲೇಜಿಂದ ಹೊರಗೆ ಬಂದ್ಮೇಲೆ ಇನ್ನೂ ಆಗಿಲ್ಲ, ಆದಟ್ಟಿಗೆ ಹೇಳ್ತೀರಿ. ಇವಾಗ ಯಾಕೆ ನನ್ನನ್ನೇ ಯಾಕೆ ಹೇಳ್ತಾ ಇದೀರಾ? ಅಲ್ಲ ಪಾಪ, ಯುಗಳ ಗೀತೆ ಆಡಿದ್ದಾರೆ ಹುಡುಗರು, ನಿಮ್ಮಿಂದ ಏನಾದ್ರೂ ಒಂದು ಸೊ ಇನ್ಸ್ಪಿರೇಷನ್. ಪತಿಬೇಕು.com ಅಲ್ಲಿ ನಿಮ್ಮ ಪತಿ ಹೇಗಿದ್ದಾರೆ? ಇದು ಪ್ರಶ್ನೆ ಅಂದ್ರೆ ಇದು. ಪತಿಬೇಕು.com ನೋಡ್ಲಿ ಅದನ್ನೆಲ್ಲ, ಅವಾಗ ಗೊತ್ತಾಗುತ್ತೆ. ಸೊ ಸಖತ್ತಾಗಿ ಆಡಿದ್ರಿ ಸರ್, ಡಾನ್ಸ್ ತುಂಬಾ ಚೆನ್ನಾಗಿ ಮಾಡಿದ್ರಿ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ನಿಮ್ದು ಒಂದು ಫ್ಲೋರ್ ಮೂವ್ಮೆಂಟ್ ತುಂಬಾನೇ ಚೆನ್ನಾಗಿತ್ತು, ಸಖತ್ತಾಗಿ ಕಾಣಿಸ್ತಾ ಇತ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್, ಆಲ್ ದಿ ಬೆಸ್ಟ್. ಜಯ ಆಂಜನೇಯ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ನಿಜವಾಗ್ಲು ಯುಗಳಗದೆ ಟೀಮ್ ಭರ್ಜರಿ ಡ್ಯಾನ್ಸರ್ರೇ ಒಪ್ಕೊಂಡ್ಮೇಲೆ ನಾವೇನ್ ಮಾತಾಡೋದು ಬಿಡಿ ಓಲಿ. ಬಟ್ ನಿಜವಾಗ್ಲು ನಿಮ್ಮ ಹೊಸ ಸೀರಿಯಲ್ಗೆ ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಮ ಸೀರಿಯಲ್ಗೆ ಎಲ್ಲಾ ರೀತಿಯಾದ ಸಕ್ಸಸ್ ಸಿಗ್ಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹುಬ್ಳಿ, ಥ್ಯಾಂಕ್ ಯು. ಇನ್ನು ನಿದ್ದೆ ಬಂದಿಲ್ವಾ ಗೋವಿಂದ? ನೋಡು, ಹುಬ್ಳಿ ಜನ ಎಷ್ಟೊಂದು ಎನರ್ಜಿಯಲ್ಲಿ ಇದಾರೆ ಇಷ್ಟೊತ್ತಾದ್ರೂ. ನಮ್ ಗಂಡು ಮಕ್ಳು ರೊಚ್ಚಿಗೆ ಎತ್ತರೋದ್ರು ಮತ್ತ. ಇನ್ನೊಂದು ವಿಷಯ ಅಂದ್ರೆ, ನಮ್ಮ ಮಯೂರಿ ಅವಾಗ 3 ಜನ ಲೇಡೀಸ್ ನ ಸೆಲೆಕ್ಟ್ ಮಾಡಿ 1 ಲಕ್ಷ ಸೀರೆಯನ್ನ ಗೆಲ್ಲೋ ಅಂತ ಫೈನಲಿಸ್ಟ್ ಅಂತ ಹೇಳಿ ಅಲ್ಲೆಲ್ಲೋ ಕೂರ್ಸಿದ್ದಾರೆ. ಹೌದು. ಸೊ ಈಗ ಅವ್ರನ್ನ ಕರೆದು ಅವರಿಗೆ ಮತ್ತೊಂದ್ಸಲ ಆಟ ಆಡಿಸಿ ಅವರಿಗೆ ಆ ಸೀರೆ ಕೊಡ್ಬೇಕು ತಾನೆ? ಖಂಡಿತವಾಗ್ಲು ಇಷ್ಟೊತ್ತಾದ್ಮೇಲೂ ಸೀರೆ ಕೊಡ್ಲಿಲ್ಲ ಅಂದ್ರೆ ಅವ್ರ ಗಂಡಂದ್ರು ಪಂಚೆ ಬಿಚ್ಚಿ ಹೊಡಿತಾರೆ. ಫೈನಲಿಸ್ಟ್, ಟಾಪ್ 3 ಫೈನಲಿಸ್ಟ್ ಹೆಣ್ಮಕ್ಳು ಎಲ್ಲಿದ್ರು ಬೇಗ ವೇದಿಕೆ ಮೇಲೆ ಬರಬೇಕು. ಏನ್ ಗೊತ್ತಾ, ಸೀರೆನ ಗೆಲ್ಲಕ್ ಬಂದಿರೋ ಹೆಣ್ಮಕ್ಳು ಒಬ್ರು ಸೀರೆ ಉಡ್ಲಿಲ್ಲಲ್ಲ. ಎಂತ ವಿಪರ್ಯಾಸ ಇದು! ಇಲ್ಲೋಡಿ, ಇಳಕಲ್ ಸೀರೆ ಅದು ಇಳಿತಿಲ್ಲ ಸೀರೆ. ನಮ್ಮ ಹುಬ್ಳಿ ಹೆಣ್ಮಕ್ಳನ್ನ ಕಿಂಡಲ್ ಮಾಡ್ಬೇಡ, ಕಂಡಮ್ ಮಾಡ್ಬೇಡ. ಅವ್ರ ಸೀರೆ ಹುಟ್ಟಿಲ್ಲ ಅಂತ, ಅವ್ರು ಹುಟ್ರೆ 1 ಲಕ್ಷ ರೂಪಾಯಿ ಸೀರೆನೇ ಉಡ್ಬೇಕು ಅಂತ ಹಿಂಗ್ ಬಂದಿದ್ದಾರೆ. ಅಲ್ಲ, ಒಂದ್ ನಿಮಿಷ. ಓಕೆ, ನಿಮ್ ಮಾತು ಖರೆ ಒಪ್ಕೋತೀನಿ. ಗಂಡು ಮಕ್ಳು ಯಾಕೆ ರೊಚ್ಚಿಗೆ ಹೇಳ್ತಿದ್ದೀರಿ? ಅವ್ರು ಕೊಡ್ಸೋದ್ ಮಿಕ್ತಲ್ಲ, ಹಂಗಾದು ಇಲ್ಲೇ ಬಂಪರ್ ಅಲ್ಲಿ ಸಿಗುತ್ತಲ್ಲ. ಓಕೆ, ನಿಮ್ಮ ಹತ್ರ ಇರೋ ಸೀರೆಯ ಬೆಲೆ 12,000. ಒಂದಕ್ಕೆ 12,000. ಸೂಪರ್. ನಿಮ್ದು 8,000. ಓಕೆ, ಈಗ 1 ಲಕ್ಷ ಬೆಲೆ ಇರ್ತಕ್ಕಂತ ಸೀರೆ ನಿಮ್ದಾಗತ್ತೆ. ಆದ್ರೆ ನಿಮಗೆ ಒಂದು ಆಟ ಆಡಿಸ್ತೀವಿ, ಆಟದಲ್ಲಿ ಗೆದ್ರೆ ನಿಮಗೆ ಆ ಸೀರೆ ಸಿಗತ್ತೆ. ತಗೊಬರ್ರ ಪ್ರಾಪರ್ಟಿ
ಹುಬ್ಳಿ ಮಂದಿ ನೋಡ್ಕೊಡ್ರಿ ಮತ್ತೆ ಆಟ ಏನು ಅಂತ ಹೇಳಕತ್ತೀನಿ. ಈಗ ನಿಮ್ ಮುಂದೆ ಟಿಶ್ಯೂ ಬಾಕ್ಸ್ ಗಳವ, ಅದ್ರಾಗ ಟಿಶ್ಯೂಸ್ ಅವ. ಟಿಶ್ಯೂ ಬಾಕ್ಸ್ ಅಲ್ಲಿ ಇನ್ನೇನ್ ಇರ್ತಾವ, ಅವೇ ಇರ್ತಾವ. ಈಗ ಏನ್ ಮಾಡ್ಬೇಕು ಅಂದ್ರೆ ನೀವು ಒಂದೊಂದೇ ಟಿಶ್ಯೂನ ಹಿಂಗೆ ಎತ್ತಿ ಬಿಸಾಕ್ಬೇಕು. ಯಾರು ಬೇಗ ಡಬ್ಬನ ಖಾಲಿ ಮಾಡ್ತಾರೋ ಅವ್ರಿಗೆ ಸಿಗ್ತಾ ಇದೆ 1,00,000 ರೂಪಾಯಿಯ ಸೀರೆ. ಒಟ್ಟೊಟ್ಟಿಗೆ ತೆಗಿಯಂಗಿಲ್ಲ, ಒಂದೊಂದೇ ತೆಗಿಬೇಕು. ಮಾಡಿ ತೋರಿಸ್ತೀನಿ ನೋಡಿ. ಹಿಂಗ್ ಒಂದೊಂದೇ ಹಿಂಗ್ ತೆಗೆದು ಸಿಂಬಳ ವರ್ಷ ಆ ಕಡೆ ಹಾಕ್ಬೇಕು. ಓಕೆ, ನಿಮ್ಮ ಸಮಯ ಶುರು ಆಗ್ತೀರಿ. 3, 2, 1 ಶುರು ಮಾಡಿ. ಇಲ್ಲಿ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇದೆ ನಮಗೆ. ಇಬ್ರು ಒಟ್ಟಿಗೆ ಖಾಲಿ ಡಬ್ಬ ಹಿಡ್ಕೊಂಡು ಕೂತಿರ್ಲಿ. ಸೊ ಇದನ್ನ ರಿವೈಂಡ್ ಮಾಡಿ ನೋಡಿ ಯಾರು ಸೂಪರ್ ಆಗಿ ಆಡಿದ್ದಾರೆ, ಒಂದೊಂದೇ ಟಿಶ್ಯೂಸ್ ನ ತೆಗೆದು ಹೊರಗೆ ಹಾಕಿದ್ದಾರೆ ಅಂತ ನೋಡ್ಬಿಟ್ಟು ಎಕ್ಸಾಮಿನ್ ಮಾಡಿ ಡಿಸೈಡ್ ಮಾಡ್ತಾರೆ. ಸೊ ಒಂದ್ ಸ್ವಲ್ಪ ಟೈಮ್ ತಗೊಳ್ಳೋಣ ಅದಕ್ಕೆ. ಸಿಂಧು ಏನ್ ಗೊತ್ತಾ, ಹೆಂಗಿದ್ರು ನಿಮಗ್ ಮದ್ವೆ ಆಗಿಲ್ಲ, ನನಗೆ ಮದ್ವೆ ಆಗಿದೆ. ಸೀರೆ ಕೊಡಿ, ನಾನು ಹೆಂಡತಿ ಕೊಡ್ತೀನಿ. ಆಕ್ಚುಲಿ ನಾ ಇದುವರೆಗೂ ಸೀರೆ ಉಟ್ಟಿಲ್ಲ. ಉಟ್ಕೊಂಡ್ರೆ ಮಜಾ ಬರ್ತಾ ಫಿನಾಲೆಗೆ ಬರೋ 1,00,000 ಸ್ಯಾರಿನ ಗೆದ್ದು ಉಟ್ಕೋಬೇಕಂತ ಆಸೆ ಇಟ್ಕೊಂಡ್ ಬಂದಿದ್ದೀನಿ. ನಿಮಗೇನ್ ಅನ್ಸತ್ತೆ, ನೀವು ವಿನ್ ಆದ್ರೆ ಇವ್ರು ವಿನ್ ಆದ್ರ ಅನ್ಸತ್ತ? ಫಸ್ಟ್ ನೀವೇ ರೀ. ನೀವ್ ಹೇಳಿ ಮೇಡಮ್, ಏನ್ ಯೋಚನೆ ಮಾಡ್ಕೊಂಡು ತೆಗಿತಾ ಇದ್ರಿ? ಅವ್ರು ಫಸ್ಟ್ ಅಲ್ಲೇ 5, 20 ತೆಗೆದು ಅವ್ರು ಆರಾಮಾಗಿ ತೆಗ್ದಿದ್ದಾರೆ, ಏನ್ ಟೆನ್ಷನ್ ಇಲ್ದೆ. ಬಂದ್ರೆ ಬರ್ಲಿ, ಇಲ್ಲಾಂದ್ರೆ ಹೋಗ್ಲಿ, ಏನಾದ್ರೂ ಆಗ್ಲಿ. 1,00,000 ರೂಪಾಯಿ ಸೀರೆ ಅಂತ. ಇಲ್ಲ, ಅವರು ಮೋಸ್ಟ್ಲಿ ಅವ್ರ ಯಜಮಾನ್ರನ್ ಬೈಕ್ ಅಂತ ಇದ್ರೇನೋ. ನೀನಂತೂ ಕೊಡ್ತಿಲ್ಲ ಮುದೇವಿ. ನಾನ್ ಗೆಲ್ಲಲ್ಲ ಅಂದ್ರೆ ಇವ್ರು ಯಾರ ಪಕ್ಕದಲ್ಲಿ ಬಂದು ನನಗಿಂತ ಫಾಸ್ಟ್ ಆಗ್ತಾರೆ. ಏನು 1,00,000 ತಾನೆ ತಗೊಂಡ್ ಸಾಯತ. ಈಗ ಈ 1,00,000 ಸೀರೆ ನಿಮಗ್ ಗೆದ್ರಿ ಅಂತ ಇಟ್ಕೊಳ್ಳಿ, ಉಟ್ಕೊಂಡು ಎಲ್ಲಿ ಹೋಗ್ತೀರಾ? ದೇವಸ್ಥಾನಕ್ಕೆ ಹೋಗ್ತೀನಿ. ಹುಬ್ಬಳ್ಳಿ ಹೆಣ್ಮಗಳಪ್ಪ, ಎಲ್ಲಿಗೆ ಹೋಗ್ತಾರೆ? ಉಟ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ನೀನು ಒಂದ್ಸಲಿ ಅವ್ರನ್ನ ಫಾಲೋ ಮಾಡು, ಗೊತ್ತಾಗತ್ತೆ ಎಲ್ಲಿ ಹೋಗ್ತಾರೆ. ಯಾಕೆ? ಅಲ್ಲ, ದೇವಸ್ಥಾನಕ್ಕೆ ಹೋಗ್ಬೋದು, ನಮಗೇನ್ ಗೊತ್ತು ಅಲ್ವಾ ಮೇಡಮ್? ಇಲ್ಲ, ನೀನು ಹುಬ್ಳಿ ಹುಡ್ಗ ಅಲ್ವಾ, ಅದಕ್ಕೆ ಹೇಳಿದ್ದು. ನಿನ್ ಹುಡುಗಿನ ಉನ್ಕಲ್ ಗುಡ್ಡಕ್ಕೆ ಕರೆದಿರ್ತೀಯ, ಅದಕ್ಕೆ. ನಾವಲ್ಲೆಲ್ಲ ಕರೆಯಂಗಿಲ್ಲ, ನಾವು ನುಗ್ಗಿಕೆರೆ. ಮೇಡಮ್ ಹೇಳಿ ಮೇಡಮ್, ಇರೋ ಕಾಸ್ಟ್ಲಿಯಸ್ಟ್ ಸೀರೆಯ ನಿಖರವಾದ ಬೆಲೆ? ನಾನ್ ಜಾಸ್ತಿ ಉಡೋದೇ ಕಾಟನ್ ಸೀರೆ. 2,500ಕ್ಕಿಂತ ಜಾಸ್ತಿ ಇರಲ್ಲ. ಓ ಮೈ ಗಾಡ್, ಜಸ್ಟ್ ಮಿಸ್. ಸರ್ ನೀವ್ ಹೇಳಿ ಸರ್, ನಿಮ್ ವೈಫ್ಗೆ ನೀವು ಗಿಫ್ಟ್ ಕೊಟ್ರು ಅಲ್ಲ ಮೇಡಮ್ ಇಲ್ಲೇ ಇದಾರೆ, ಅದಕ್ಕೆ ಕೇಳಿ. ಅವರು ಕಾಟನ್ ಸೀರೆನೆ ಉಡೋದು. 2.5 ಖಂಡಿತ ದಾಟಿರಲ್ಲ, 2.5 ಒಳಗೆ ಎಲ್ಲ. ನಿನಗೂ ಮದ್ವೆ ಆಗಿದ್ಯಲ್ವಾ? ನಿನ್ನ ಹೆಂಡತಿಗೆ ನೀನ್ ಎಷ್ಟು ರೂಪಾಯಿ ಕೊಡ್ಸಿದ್ಯ ಹೇಳು? ಇಲ್ಲ, ಹೂ ಇಲ್ಲ. ನಾನು ಆಕ್ಚುಲಿ ಕೊಡ್ಸಿಲ್ಲ ನೀವು ಅಷ್ಟೇ. ಇಲ್ಲ ಸರ್, ಯಾಕೆಂದ್ರೆ ಅವ್ರು ಬರೀ ಚೂಡಿದಾರ್ ಹಾಕೋತಾರೆ. ಇಲ್ಲ ಸರ್, ಅಷ್ಟೇ. ಇಲ್ಲ, ನಾನು ಆಕ್ಚುಲಿ ನನ್ನ ಹೆಂಡತಿ ಸೀರೆ ಇಷ್ಟ ಆಯ್ತು ಅಂದ್ರೆ ATM ಕಾರ್ಡ್ ಕೊಟ್ಟು ಕಳಿಸ್ಬಿಡ್ತೀನಿ ಅಂತ. ಎಷ್ಟಾದ್ರೂ ತಗೋ, ಯಾಕಂದ್ರೆ ಅದ್ರಲ್ಲಿ ಏನಿರಲ್ಲ ಸರ್ ದುಡ್ಡು. ಸರ್ ಯಾಕಂದ್ರೆ ಮದ್ವೆ ಆಗಿನ್ನು 6 ತಿಂಗಳಾಗಿದೆ ಸರ್, ಅದಕ್ಕೆ ಸ್ವಲ್ಪ ಜಾಸ್ತಿ ದಿವಸ ಆದ್ರೆ. ಹೊಸ ಮದ್ವೆ ಕ್ಯಾತ್ತು, ಅದಕ್ಕೆ. ಆಯ್ತು, ಈಗ ರಿಸಲ್ಟ್ ಹೇಳ್ರಪ್ಪ. ಓಕೆ, ಈಗ ವಿಷಯ ಏನು ಅಂತಂದ್ರೆ ಬಹಳ ಟಫ್ ಫೈಟ್ ನಡೆದಿದೆ. ಸೊ ನಿಜವಾಗ್ಲೂ ಇದನ್ನ ಒಳಗಡೆ ಕೂತಿರೋಂತ ಕ್ಯಾಮ್ರಾಮೆನ್ ಕ್ಲೋಸ್ ಅಪ್ ಅಲ್ಲಿ ಹಾಕಿ ಹಿಡಿದು ಮಾಡಿ ನೋಡಿದರೆ ಇದರಲ್ಲಿ ಕರೆಕ್ಟ್ ಆಗಿ ಇವರಿಬ್ರು ಆಡಿದ್ದಾರೆ, ಅವರು ಆಡಿದ್ದಾರೆ. ಇದರಲ್ಲಿ ಗೆದ್ದಿರೋಂತ ವ್ಯಕ್ತಿಯ ಹೆಸರು ಏನು? ಈ ಒಂದು ನಿಖರವಾದ 1,00,000 ಬೆಲೆ ಇರುವಂತ ಸೀರೆನ ಗೆದ್ದವರು ಯಾರು ಅಂತ ಒಂದು ಸ್ಕಿಟ್ ಆದ್ಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ. ಇಷ್ಟೊತ್ತು ನಮ್ಮ ಪ್ರೋಗ್ರಾಮ್ ನ ನೋಡೋದಕ್ಕೆ ಹುಬ್ಬಳ್ಳಿಯಿಂದ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಹೌದು, ನಮ್ಮ ಮಧ್ಯ ಒಂದಷ್ಟು ಜನ ಅತಿಥಿಗಳು ಕೂಡ ಇದ್ದಾರೆ, ಗಣ್ಯ ಅತಿಥಿಗಳು ಬಂದಿದ್ದಾರೆ. ಎಕ್ಸಾಕ್ಟ್ಲಿ ಅವರ ಸಹಕಾರಕ್ಕೆ ನಾವು ಥ್ಯಾಂಕ್ಸ್ ಹೇಳಲೇಬೇಕಾಗಿರೋದು. ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸೋಣ. ಶ್ರೀಮತಿ ಶಿಲ್ಪಾ ಜಗದೀಶ್ ಶೆಟ್ಟರ್ ಅವರಿದ್ದಾರೆ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರ ಶ್ರೀಮತಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಶಿವಾನಂದ ಮುತ್ತಣ್ಣ ಅವರು, ಕಾರ್ಪೊರೇಟರ್ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ.
ಇವತ್ತು ನಮ್ಮ ಕಾರ್ಯಕ್ರಮ ಈ ಮಟ್ಟಿಗೆ ಚೆನ್ನಾಗಿ ನಡೀತಾ ಇದೆ, ಈ ಮಟ್ಟಿಗೆ ಸಹಕಾರ ಸಿಕ್ಕಿದೆ, ಈ ಮಟ್ಟಿಗೆ ಜನ ಸೇರಿದ್ದಾರೆ. ಇದೆಲ್ಲದಕ್ಕೂ ಕಾರಣ ಕೋರ್ಸ್ ನಿಮ್ಮೆಲ್ಲರ ಸಹಕಾರ ಇದ್ದೇ ಇದೆ. ಹಾಗೇನೆ ನಮ್ಮ ಶಿಲ್ಪಾ ಮೇಡಮ್ ಅವರ ಸಹಕಾರ ಕೂಡ ತುಂಬಾ ಜಾಸ್ತಿ ಇದೆ. ಹಾಗೆ ಶಿವಾನಂದ ಮುತ್ತಣ್ಣ ಅವರ ಸಹಕಾರ ಕೂಡ ತುಂಬಾನೇ ಇದೆ. ನಿಮ್ಮಿಬ್ಬರಿಗೆ ನಮ್ಮ ಒಂದು ಪ್ರೀತಿನ, ನಮ್ಮ ಒಂದು ಧನ್ಯವಾದಗಳನ್ನ ಹೇಳುವಂತ ಕೆಲಸ ಈಗ ನಡೆಯುತ್ತೆ. ಬರ್ಲಿ ಬೊಕ್ಕೆ ಬರ್ಲಿ ಚಾಂದಿನಿ. ಸೊ ಕಲರ್ ಸೂಪರ್ ವಾಹಿನಿ ಕಡೆಯಿಂದ ನಮ್ಮ ಮಜಾ ಭಾರತದ ತಂಡದ ಪರವಾಗಿ, ಇಡೀ ಹುಬ್ಳಿಯ ಪರವಾಗಿ ನಿಮ್ಮಿಬ್ರಿಗೂ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು. ಮಜಾ ಭಾರತ